ವೀಕ್ಷಕರ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ತೆಗಳ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಮೆಸ್ಕಾಂ ಲಿಂಗದಹಳ್ಳಿ ಶಾಖೆ ಗ್ರಾಹಕ ಸಲಹಾ ಸಮಿತಿಯಲ್ಲಿ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 25 ವರ್ಷಗಳ ಕಾಲ ಸಾಮಾಜಿಕ ಪತ್ರಿಕಾ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕಾಂಗ್ರೆಸ್ ಪಕ್ಷದ ಕ್ರಿಯಾಶೀಲ ಮುಖಂಡರಾದ ಶ್ರೀ NG ರಮೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಒಂದು ಸಾಮಾಜಿಕ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದ ಜನರಿಗೆ ತಾವು ಮಾಡಿಕೊಟ್ಟಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್. ಸರ್, ನನ್ನ ಹೆಸರು NG ರಮೇಶ್ ಅಂತ. ನಾನು ತಿಗಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆಮೇಲೆ ಈಗ ನನ್ನ ಒಂದು ಸೇವೆಯನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷ ಮತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ GS ಶ್ರೀನಿವಾಸ್ ಸಾಹೇಬರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ಅವ್ರು ಕೊಟ್ಟಂಥ ಒಂದು ಹುದ್ದೆನ ಪ್ರಾಮಾಣಿಕತೆಯಿಂದ ಇವತ್ತು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಸ್ ಸರ್. ಸರ್, ತಾವು ಕೂಡ ಒಂದು ಪತ್ರಿಕಾ ವೃತ್ತಿಯಲ್ಲಿದ್ದು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ತಾವು ಸೇರ್ಪಡೆಯಾದ್ರಿ ಮತ್ತು ಈ ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ಸರ್, ರಾಜಕೀಯ ಹಿನ್ನೆಲೆ ಇತ್ತು. ನಮ್ಮ ತಂದೆಯವರು ದಿವಂಗತ NR ಗೋವಿಂದಗೌಡರು. ಅವರು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಪುಣ್ಯಾತ್ಮರು. ಅವ್ರ ಮಗಾಗಿ ಹುಟ್ಟೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ಅವರ ಒಂದು ಪರಂಪರೆ ನನಗೆ ರಾಜಕಾರಣವಾಗಿ ನನಗಂತೂ ಕಾಲಿಡೋದಕ್ಕೆ ಸಹಕಾರಿಯಾಯಿತು. ತದನಂತರದ ದಿನಗಳಲ್ಲಿ ಜನ್ಮ ಕೊಟ್ಟರು ಗೋವಿಂದಗೌಡರು. ಮತ್ತು ರಾಜಕೀಯ ಬರೋದಕ್ಕೆ ಬುನಾದಿ ರಾಜಕೀಯದಲ್ಲಿ ಮರುಜನ್ಮ ಕೊಟ್ಟಂಥ ತಂದೆ GS ಶ್ರೀನಿವಾಸರವರು, ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕರು ಸೇವೆ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ಹಿಂದೆ ನಾವೇನಾರು ಮಾಡಬೇಕು, ಭೂಮಿ ಮೇಲೆ ಹುಟ್ಟಿರ್ತೀವಿ, ಇವತ್ತೆಲ್ಲ ನಾಳೆ ಸಾಯ್ತೀವಿ, ಹತ್ತರಲ್ಲಿ ಅನನ್ಯವ್ರು ಆಗಬಾರ್ದು. ನಾವು ಸಾರ್ವಜನಿಕರಿಗೆ ಏನಾರು ಒಂದು ನಮ್ಮಿಂದ ಆದಷ್ಟು ಸೇವೆ ಮಾಡಬೇಕು ಅನ್ನೋದೊಂದು ಅಚಲವಾದ ಮನಸ್ಸಿತ್ತು. ನನಗೆ ಅದಕ್ಕೆಲ್ಲ ಬುನಾದಿ ಹಾಕಿ ಸಹಕಾರ ಮಾಡಿಕೊಟ್ಟವರು ಮಾರ್ಗದರ್ಶಕರಾಗಿ, ಗುರುಗಳಾಗಿ, ರಾಜಕೀಯದಲ್ಲೇ ಜನ್ಮ ನೀಡಿದಂಥ ತಂದೆ ರಾಜಕೀಯವಾಗಿ ನನಗೆ ಆಶೀರ್ವಾದ ಮಾಡಿದಂಥ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ GS ಶ್ರೀನಿವಾಸ್ ಸಾಹೇಬರು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯಲ್ಲಿ ತಾವು ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಈ ಒಂದು ಅನುಷ್ಠಾನದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಸರ್? ಸರ್, ನಮಗೆ ತರೀಕೆರೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ CM ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರು, ಅವರ ಒಂದು ಬಹುದಿನಗಳ ಕನಸು ಸಾರ್ವಜನಿಕರಿಗೆ, ತುಂಬ ಬಡವರಿಗೆ ಮತ್ತು ಎಲ್ಲ ಒಂದು ಸಮುದಾಯಗಳಿಗೂ ನ್ಯಾಯ ಕೊಡಬೇಕು, ನಾವು ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅನ್ನೋದು. ಅದರಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ, ಒಂದು ಶಕ್ತಿ ಯೋಜನೆ, ಒಂದು ಗೃಹ ಜ್ಯೋತಿ ಯೋಜನೆ, ಒಂದು ಯುವ ನಿಧಿ ಮತ್ತು ಇನ್ನೊಂದು ಅನ್ನಭಾಗ್ಯ. ಅದು ಒಂದು 5 ಕೂಡ ಪುಣ್ಯ ಕಾರ್ಯಕ್ರಮಗಳು. ಇವು ಪುಣ್ಯ ಮಾಡಿದ ಪಬ್ಲಿಕ್ಸಿಗೆ, ಸಾರ್ವಜನಿಕರಿಗೆ ನೇರವಾಗಿ ತಲುಪ್ತಕ್ಕಂಥ ಒಂದು ಯೋಜನೆಗಳು. ಈ ಯೋಜನೆಯಲ್ಲಿ ನನ್ನನ್ನು ತರೀಕೆರೆ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಅದು ಹೆಚ್ಚಿನ ಜವಾಬ್ದಾರಿ ಸರ್. ಆ ಹುದ್ದೆಯನ್ನು ನಿರ್ವಹಣೆ ಮಾಡೋದು ಬಹು ಖುಷಿ ನನಗೆ. ತುಂಬ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾವುದೇ ಅವ್ಯವಹಾರ ನಡೆಯೋದಿಲ್ಲ ಮತ್ತು ಯಾರ ಮಧ್ಯಸ್ಥರದ್ದು ಒಂದು ಪಾತ್ರ ಇರೋದಿಲ್ಲ. ಈ ಯೋಜನೆಗಳಲ್ಲಿ ಸರ್ಕಾರ ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಆ ಫಲಾನುಭವಿಗಳ ಖಾತೆಗೆ ಹಾಕೋದ್ರಿಂದ, ಆಮೇಲೆ ಮತ್ತೆ ಮನೆಗಳಿಗೆ ಗೃಹ ಜ್ಯೋತಿ ಕರೆಂಟ್ ಉಚಿತ ಏನು ಜ್ಯೋತಿ ಇದೆ ಅದು ಡೈರೆಕ್ಟು ಜನಗಳಿಗೆ ಮನೆಗೆ ತಲುಪೋದ್ರಿಂದ, ಆಮೇಲೆ ಅನ್ನಭಾಗ್ಯ ಯೋಜನೆ. ಹಿಂದೆ ಅಕ್ಕಿ ಕೊಡೋದು ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಹಿನ್ನಡೆ ಆಗಿದ್ದಕ್ಕೆ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ದುಡ್ಡು ಆಗ್ತಾ ಇತ್ತು, ತಿಂಗಳ ಅಕ್ಕಿ ದುಡ್ಡು. ಈಗ ಅದನ್ನ ಬದಲಿಗೆ ಅಕ್ಕಿ ಆಗ್ತಾ ಇದ್ದಾರೆ, ಅದು ನೇರವಾಗಿ ಜನಗಳಿಗೆ ಸಿಗುತ್ತೆ, ಪ್ರತಿ ತಿಂಗಳು ಸಿಗುತ್ತೆ ಸರ್. ಅದು ಸಂತೋಷ. ಮತ್ತು ನಿರುದ್ಯೋಗಿ ಯುವಕರುಗಳು, ಅವರು ವಿದ್ಯಾಭ್ಯಾಸ ಮಾಡಿರ್ತಾರೆ, ಪದವಿಗಳನ್ನು ಮುಗಿಸಿರ್ತಾರೆ, ಡಿಗ್ರಿ ಮಾಡ್ಕೊಂಡಿರ್ತಾರೆ, ಕೆಲಸಕ್ಕಾಗಿ ಮನೆಯಿಂದ ಪ್ರಯತ್ನ ಪಡ್ತಾ ಇರ್ತಾರೆ. ಅವರು ಕೆಲಸಕ್ಕೆಲ್ಲ ಹೋಗ್ಬೇಕಾದ್ರೆ
ಇಂಟರ್ವ್ಯೂಗಳು ಹೋಗ್ಬೇಕಾಗುತ್ತೆ, ಅರ್ಜಿ ಹಾಕ್ಬೇಕಾಗುತ್ತೆ, ಎಲ್ಲ ತಂದೆ ತಾಯಿ ಹತ್ರನೇ ದುಡ್ಡು ಕೇಳಬೇಕಾಗುತ್ತೆ. ಅದು ಭಾಳ ಹಿಂಸೆ, ಬಡವರು ಬಡತನ ಇರುತ್ತೆ. ತಂದೆ ತಾಯಿಗಳು ಕೂಲಿನಲ್ಲಿ ಮಾಡಿ ಮಕ್ಕಳು ಮುಂದೆ ಬರಬೇಕು ಅಂತೇಳಿ ಒಂದು ವಿದ್ಯಾಭ್ಯಾಸ ಕೊಡಿಸಿರ್ತಾರೆ. ಇವತ್ತಿನ ದಿನಗಳಲ್ಲಿ ಅರ್ಜಿ ಹಾಕಿ ಕೆಲಸ ಅಂತೇಳಿ ಅಲಿಯೋದು ಇದೆಯಲ್ಲ, ಮತ್ತು ಅವರಿಗೆ ಒಂದು ಕಷ್ಟಪಡೋದು ಭಾಳ ಇದು. ಅದನ್ನು ಮನಗಂಡು ನಮ್ಮ CM ಸಾಹೇಬರು, DCM ಸಾಹೇಬರು ಯುವ ನಿಧಿ ಅನ್ನೋದು ಒಂದು ಜಾರಿಗೆ ತಂದು ನೇರವಾಗಿ ಅಂಥ ಒಂದು ಯುವಕರಿಗೆ 2 ವರ್ಷಗಳ ಕಾಲ ಅವರ ಖಾತೆಗೆ ಹಣ ವರ್ಗಾವಣೆ ಮಾಡ್ತಿದ್ದಾರೆ. ಅದು ನೇರವಾಗಿ ಆ ಫಲಾನುಭವಿಗಳಿಗೆ ಸಿಗುತ್ತೆ. ಅದರಿಂದ ತುಂಬ ಸಾಕಷ್ಟು ಹೆಲ್ಪ್ ಆಗುತ್ತೆ. ಒಂದು ಅವ್ರಿಗೆ ಕೆಲಸ ಸಿಗೋವರೆಗೂ, ಕೆಲಸ ಸಿಗ್ತಿದ್ದಂಗೆ ಅದು ನಮ್ಮ ಸರ್ಕಾರ ನಿಲ್ಲಿಸುತ್ತೆ. ಮತ್ತು ಇನ್ನು ಯಾರು ಕೆಲಸಕ್ಕೆ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ಕೊಡುತ್ತೆ. ಅದು ನಾನು ಅದನ್ನು ಒಂದು ಉಸ್ತುವಾರಿ ವಹಿಸ್ಕೊಂಡು ಜನ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಯಾರಾದರೂ ಫಲಾನುಭವಿಗಳಿಗೆ ಅದು ತಲುಪ್ತಾ ಇಲ್ಲ ಅಂತಂದಾಗ ಸಂಬಂಧಪಟ್ಟ 5 ಇಲಾಖೆ ಅಧಿಕಾರಿಗಳು, ಯಾವ ಅನ್ನಭಾಗ್ಯಕ್ಕೆ ಆಹಾರ ಇಲಾಖೆ ಬರುತ್ತೆ, ಗೃಹ ಜ್ಯೋತಿ ಸೌಲಭ್ಯ ಪಡೆಯೋದಕ್ಕೆ ಮೆಸ್ಕಾಂ ಇಲಾಖೆ ಬರುತ್ತೆ, ಶಕ್ತಿ ಯೋಜನೆಗೆ KSRTC ಬರುತ್ತೆ. ಇದೇ ಥರ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ ಆ ಫಲಾನುಭವಿಗಳಿಗೆ ಏನಾದ್ರು ತೊಂದರೆ ಆಗ್ತಾಯಿದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ನಾವು ಆ ತಪ್ಪುಗಳನ್ನ ಸರಿ ಮಾಡಿಸಿ ನಾವು ಅವ್ರಿಗೆ ನೇರವಾಗಿ ಜನಗಳಿಗೆ ತಲುಪ್ತಾ ಇದ್ದೀವಿ. ಈ ಗೃಹಲಕ್ಷ್ಮಿ ಯೋಜನೆ ಈಗ ಯಾರೋ ಬಡ್ಕೋಬೋದು ಸರ್, ಬಾಯ್ ಬಡ್ಕೋಬೋದು, ಅಯ್ಯೋ ಕೊಟ್ಟು ಜನಗಳಿಗೆ ಸೋಂಬೇರಿ ಮಾಡ್ತಿದ್ದಾರೆ ಹಂಗೆ ಅಂತ. ಆರ್ಥಿಕವಾಗಿ ಕುಟುಂಬಗಳು ಸಬಲರಾದಂಥ ಸಂದರ್ಭದಲ್ಲೇ ಆ ಗ್ರಾಮಗಳು ಮತ್ತು ಆ ಮನೆಗಳು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಆರ್ಥಿಕವಾಗಿ. ಇವತ್ತು ನಾನು ಒಬ್ಬರು ಮಹಿಳೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಅತಿ ಹೆಚ್ಚು ಜವಾಬ್ದಾರಿ ನಿರ್ವಹಿಸೋದು, ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲ ಮಹಿಳೆನೇ. ಆ ಮಹಿಳೆಗೆ ಕಷ್ಟ ಗೊತ್ತಿರುತ್ತೆ. ಆ ಮಹಿಳೆ ಅಕೌಂಟಿಗೆ 2,000 ದುಡ್ಡು ತಲುಪಿದಾಗ ಎಷ್ಟು ಸಹಕಾರಿಯಾಗುತ್ತೆ ಅಂದರೆ, ಮಕ್ಕಳಿಗೆ ಯೂನಿಫಾರ್ಮ್ ಬಟ್ಟೆ ಹೊಲಿಸೋದಿರ್ಬೋದು, ಒಂದು ಶಾಲೆ ಫೀಸ್ ಕಟ್ಟೋದಿರ್ಬೋದು, ಒಂದು ಮನೆಗೆ ದಿನಸಿ ತರೋದೇ ಇರ್ಬೋದು, ಮತ್ತು ಯಾರಿಗಾರು ಆರೋಗ್ಯ ಹೆಚ್ಚು ಕಡಿಮೆ ಆದಾಗ ನಿಭಾಯಿಸೋದಕ್ಕೆ ಈ 2,000 ರೂಪಾಯಿ ತುಂಬ ಸಹಕಾರಿ ಆಗ್ತಾ ಇದೆ. ಇವತ್ತು ಎಲ್ಲ ಗೃಹೋಪಯೋಗಿ ವಸ್ತುಗಳು ಎಲ್ಲ ಗಗನಕ್ಕೇರ್ತಾ ಇದೆ ಬೆಲೆ. ಈಗ ಈ 2,000 ರೂಪಾಯಿಂದ ಆ ಒಂದು ಗ್ಯಾಸ್ ಬೆಲೆ ರೇಟ್ ಆದ್ರೂ ಜಾಸ್ತಿ ಆದ್ರೂ ಇದರಲ್ಲೇ ನಿಭಾಯಿಸ್ಕೋಬೋದು. ಪ್ರತಿಯೊಂದಕ್ಕೂ ಇದು ತಲುಪ್ತಾ ಇದೆ, ನೇರವಾಗಿ ತಲುಪ್ತಾ ಇದೆ. ಇವತ್ತು ಎಲ್ಲ ಜನ ಮಹಿಳೆಯರೇ ಅಲ್ಲ, ಅವರು ಈಗ ಒಂದು ಮಹಿಳೆ ಹೆಸರಿಗೆ 2,000 ರೂಪಾಯಿ ಹೋಗ್ತಾ ಇದೆ ಅಂದರೆ ಆ ಕುಟುಂಬದಲ್ಲಿ 5 ಜನ ಇರ್ತಾರೆ. 2 ಜನ ಮಕ್ಕಳು, ಒಬ್ಬ ಗಂಡ, ಆಯಮ್ಮ ಸೇರಿ ಒಂದು 4 ಜನ, ಅತ್ತೆ ಇರ್ತಾರೆ, ಇಲ್ಲ ಅತ್ತೆ ಮಾವ ಇರ್ತಾರೆ. ಅದೆಲ್ಲರೂ ಹಂಚಿಕೆ ಆಗುತ್ತೆ. ಮಹಿಳೆ ಖಾತೆಗೆ ಅಮೌಂಟ್ ಹೋಗ್ತಾ ಇದೆ ಅಂದ ತಕ್ಷಣ ಆ ಮಹಿಳೆ ಒಬ್ಬರೇ ಅದನ್ನು ಯೂಸ್ ಮಾಡೋದಿಲ್ಲ, ಅದು ಆ ಕುಟುಂಬ ನಿರ್ವಹಣೆಗೆ ಯೂಸ್ ಮಾಡ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ತುಂಬ ಸಹಕಾರಿಯಾಗಿದೆ. ಇವತ್ತು ಒಂದು ತಿಂಗಳು ದುಡ್ಡು ಬಂದಿಲ್ಲ ಅಂತಂದರೆ ಆ ಮಹಿಳೆಯರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ, ಅದು ನಮಗೆ ಸಂತೋಷ ಆಗುತ್ತೆ. ಯಾಕೆಂದರೆ ಆ ಗೃಹಲಕ್ಷ್ಮಿ ಯೋಜನೆ ಅಂತೇಳಿ ಆದಮೇಲೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು, CM ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರ ಬಹುದಿನಗಳ ಕನಸು, DK ಶಿವಕುಮಾರ್ ಸಾಹೇಬರ ಬಹುದಿನಗಳ ಕನಸು ನನಸಾಗ್ತಾ ಇದೆ. ಯಾವತ್ತೂ ನನಗೆ ದುಡ್ಡು ಬಂದಿಲ್ಲ ಅಂತ ಒಬ್ಬರು ಮಹಿಳೆ ನಮಗೆ ಫೋನ್ ಮಾಡಿದಾಗ, ಓಹೋ ಗೃಹಲಕ್ಷ್ಮಿ ಯೋಜನೆ ಅವರಿಗೆ ತಲುಪಿದೆ, ಅವ್ರಿಗೆ ಅದರಿಂದ ಸಹಕಾರ ಆಗ್ತಾ ಇದೆ ಅಂತಬಿಟ್ಟು ನಮಗೆ ಗೊತ್ತಾಗುತ್ತೆ ಸರ್. ನೇರವಾಗಿ ನಮಗೆ ಜನ ಫೋನ್ ಮಾಡ್ತಾರೆ, ಯಾರಿಗಾರು ತೊಂದರೆ ಆಗಿದ್ದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೇಕಾದ್ರೆ ಏನಾದರೂ ತೊಂದರೆ ಆದರೆ ಅಂಥ ಸಂದರ್ಭದಲ್ಲೆಲ್ಲ ನಾವು ಭೇಟಿ ಕೊಟ್ಬಿಟ್ಟು ಆ ಗ್ರಾಮಗಳಿಗೆ ತಲುಪಿ ಅದ್ರ ಬಗ್ಗೆ ಮಹತ್ವನ ತಿಳಿಸಿ, ಆಮೇಲೆ ಅವರಿಗೆ ಅದು ಯಾವ ರೀತಿ ಅವ್ರಿಗೆ ಸಹಕಾರ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ನನಗೆ ತುಂಬ ತೃಪ್ತಿಯಾಗಿದೆ. ನನ್ನ ರಾಜಕೀಯ ಜೀವನದಲ್ಲಿ ನಮ್ಮ ಸಾಹೇಬರು, ನಮ್ಮ GS ಶ್ರೀನಿವಾಸ ಸಾಹೇಬರು ಶಾಸಕರು ಕೊಟ್ಟ ಮತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಹುದ್ದೆ ನಿರ್ವಹಿಸೋದಕ್ಕೆ ತುಂಬ ಅಂದರೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಾವೊಂದು ಖುಷಿಯಾದ ವಿಚಾರ, ನೇರವಾಗಿ ಜನಗಳಿಗೆ ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾವುದೇ ಒಂದು ಅನ್ಯಾಯ ಇಲ್ಲ. ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ತುಂಬ ನೊಂದಿರ್ತಕ್ಕಂಥ ಮತ್ತು ಬಡವರುಗಳಿಗೆ ಸಹಾಯ ಮಾಡೋ ಅಂಥ ಒಂದು ಹುದ್ದೆ, ಪವಿತ್ರವಾದ ಹುದ್ದೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಸರ್, ನೀವು ತರೀಕೆರೆ ತಾಲೂಕಿನಾದ್ಯಂತ ತಾವು ಸಂಘಟನೆಗೆ ಹೋದಾಗ ಉದಾಹರಣೆ ಸಮೇತ ಹೇಳ್ಬೋದು ಸರ್, ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡ್ತಿದ್ರು ಅಂತ? ಖಂಡಿತ ಸರ್. ಇದ್ರ ಬಗ್ಗೆ ಸರ್ ನಾವು 15 ಜನ ಇದ್ದೀವಿ, ಅಧ್ಯಕ್ಷರು ಮತ್ತು ಸದಸ್ಯರು, ಸದಸ್ಯ ಕಾರ್ಯದರ್ಶಿ, EO ಅವರು ಸೇರಿ ಒಟ್ಟು 16 ಜನ ಬರ್ತೀವಿ. ನಾವೇನು ಮಾಡ್ತೀವಿ, ಪ್ರತಿ ತಿಂಗಳಲ್ಲಿ ಪ್ರತಿ ವಾರ ಮತ್ತು ಆವಾಗವಾಗ ನಾವು ಹಳ್ಳಿಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಆಲ್ರೆಡಿ ಮಾಡ್ತಾಯಿದ್ದೀವಿ. ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾಗ ಭಾಳ ಚೆನ್ನಾಗಿ ನಮಗೆ ಸ್ಪಂದನೆ ಸಿಕ್ತು. ಮತ್ತು ಪಂಚಾಯತಿ ಮಟ್ಟದಲ್ಲಿ ಒಂದು ಪಂಚಾಯತಿ ಬಂದರೆ ಒಂದು 6-7 ಹಳ್ಳಿ ಬರುತ್ತೆ, ಇಲ್ಲ 10 ಹಳ್ಳಿ ಅಂತ ಕನಿಷ್ಠ ಅಂದರೆ, ಗರಿಷ್ಠ ಅಂದರೆ ಒಂದು 10 ಹಳ್ಳಿ, ಕನಿಷ್ಠ ಅಂದರೆ 7 ಹಳ್ಳಿ ಬರುತ್ತೆ ಸರ್. ಆ 7 ಹಳ್ಳಿ ಜನರ ಒಂದು ಅನಿಸಿಕೆ ತಿಳಿದ್ರು. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಇದೆ ಸರ್, ಒಬ್ಬರು ಮಹಿಳೆ ಸಿಕ್ಕಿದ್ರು ನಮಗೆ, ಅದ್ರ ಮಹತ್ವನ ಹೇಳಿದ್ರು ಸರ್. 100 ರೂಪಾಯಿ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಅರ್ಜೆಂಟ್ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ, 100 ರೂಪಾಯಿ ದುಡಬೇಕು. ಆ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರಂತೆ ಸರ್. 100 ರೂಪಾಯಿಗೆ ಇವತ್ತು ಈ ಭಾನುವಾರ ಇಸ್ಕೊಂಡ್ರೆ ನೆಕ್ಸ್ಟ್ ಭಾನುವಾರ ಕೊಡಬೇಕು ಅವರಿಗೆ, ಮತ್ತು ಬರೋ ಭಾನುವಾರ 100 ರೂಪಾಯಿ ಕೊಡಬೇಕು. ಆ 100 ರೂಪಾಯಿ ಜೊತೆಲಿ 110 ರೂಪಾಯಿ, ಟೋಟಲಿ 110 ರೂಪಾಯಿ ಕೊಡಬೇಕಾಗತ್ತೆ ಸರ್. ಇದು 2,000 ರೂಪಾಯಿ ದುಡ್ಡು ಬಂದಮೇಲೆ
ಎಷ್ಟು ಸಂತೋಷವಾಗಿ ಹೇಳಿದ್ರು ಅಂತಂದ್ರೆ ಅವರು ಮಕ್ಕಳು ವಿದ್ಯಾಭ್ಯಾಸ, ಆಮೇಲೆ ಅವ್ರ ಮನೇಲಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಒಂದು ಮೆಡಿಸಿನ್ ತರೋದಕ್ಕೆ ಸಹಕಾರಿಯಾಗಿದೆ. ಮತ್ತು ಏನಾರು ಒಂದು ಅವತ್ತು ಅವ್ರ ಮನೇಲಿ ಏನಾರು ಒಂದು ಯಾರೋ ಅಪರೂಪಕ್ಕೆ ನೆಂಟರು ಬಂದರೆ ಒಂದು ನಾನ್ ವೆಜ್ ಅಂತೇಳಿ ಗೊತ್ತಲ್ಲ ಸರ್, ಕೋಳಿ ಕುಯ್ಯೋದು ಮಟನ್ ಥರದ್ದೆಲ್ಲ ಇರುತ್ತೆ. 1 kg ಕೋಳಿ ತಂದರೆ 500 ರೂಪಾಯಿ ಖರ್ಚು ಬಂದುಬಿಡುತ್ತೆ. ಅದು ಇತರೆ ಸಾಮಾನೆಲ್ಲ ಸೇರಿದ್ರೆ 1,000 ರೂಪಾಯಿ ಅಂತೇಳಿ ಒಂದು ಖರ್ಚಾಗುತ್ತೆ. ಈ ಗೃಹಲಕ್ಷ್ಮಿ ಹಣದಿಂದ ಬರೀ ತಿನ್ನೋದು ಉಣ್ಣೋದೇ ಅಲ್ಲ, ಅವ್ರದ್ದು ಮೆಡಿಷನ್ ಬಿಲ್ಲು ಮತ್ತು ದಿನಸಿ ಖರ್ಚು, ಆ ಮಕ್ಕಳು ಎಜುಕೇಷನಿಗೆ ಇದೆಲ್ಲ ತುಂಬ ಸಹಕಾರಿಯಾಗಿದೆ ಅಂತೇಳಿ ಹೇಳಿದ್ರು. ಇದೊಂದು ಗೃಹಲಕ್ಷ್ಮಿ ಯೋಜನೆ ಅದು. ಮತ್ತು ಕೆಲವರು ಬೋರ್ಗಿರೆಲ್ಲ ಬೋರ್ಗಳು ಹಳ್ಳಿ ಸಣ್ಣ ರೈತರು, ತುಂಬ ಸಣ್ಣ ರೈತರುಗಳು, ಅವ್ರಿಗೆ ಬೋರ್ ಕೊರ್ಸೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಯಾರ ಮನೆಯಲ್ಲಾದ್ರೂ ಹೋಗಿ 5,000 10,000 ಕೇಳಿದ್ರೆ 5 ರೂಪಾಯಿ 5%, 5% ಈ ಥರ ಎಲ್ಲ ಬಡ್ಡಿ ಕಟ್ಟಬೇಕು. 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ತಿಂಗಳಿಗೆ 5,000 ಬಡ್ಡಿ ಕಟ್ಟಬೇಕು ಅವರಿಗೆ. ಸರ್ ಈ ದುಡ್ಡನ್ನು 2,000 ರೂಪಾಯಿ ನಾವು ಕೂಡಿಟ್ಟು ಒಂದು 25-30 ಸಾವಿರ ರೂಪಾಯಿ ಮಾಡಿದ್ಮೇಲೆ ಅಮ್ಮ ಹೋಗಿ ಒಂದು ಬೋರ್ ಕೋರ್ಸಿದೆ ಸರ್. ಆ ಬೋರಲ್ಲಿ ಪುಣ್ಯಕ್ಕೆ ಭಾಳ ಚೆನ್ನಾಗಿ ನೀರು ಬಂದಿದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ನಾವು ಗಂಗೆಗೆ ಎಣ್ಣೆ ಹೋಲಿಸ್ತಾರೆ, ನಮಗಿದು ಸಿದ್ದರಾಮಯ್ಯನ ಜೀವಜಲ ಇದು ಅಂತೇಳಿ ಹೇಳಿದ್ರು. ತುಂಬ ಖುಷಿ ಆಯಿತು ಸರ್ ಇದೊಂದು ಕಾನ್ಸೆಪ್ಟು. ಆಮೇಲೆ ಬಸ್ಸಿಂದ ಸರ್ ಈ ಶಕ್ತಿ ಯೋಜನೆ ಎಷ್ಟು ಉಪಕಾರ ಆಗಿದೆ ಅಂತಂದರೆ ಸರ್, ಪ್ರತಿನಿತ್ಯ ನಾನು ಶ್ರೀಮಂತರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ, ಈ ಗಾರ್ಮೆಂಟ್ಸಲ್ಲೆಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ ಸರ್. ಪಾಪ ಹೆಣ್ಮಕ್ಳು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆ ಆದರೂ ಆಗುತ್ತೆ, ಅಷ್ಟು ಶ್ರಮಪಟ್ಟು ದುಡಿತಾರೆ. ಕನಿಷ್ಠ ಅತಿ ಜಾಸ್ತಿ ಸಂಬಳ ಇರಲ್ಲ ಗಾರ್ಮೆಂಟ್ಸ್ಗಳಲ್ಲಿ, ಶ್ರಮ ಜಾಸ್ತಿ ಇರುತ್ತೆ, ಅವರಿಗೆ ವೇತನ ಕಡಿಮೆ ಇರುತ್ತೆ. ಅವರು ಒಂದು 8-10 ಕಿಲೋಮೀಟ್ರ್ ದೂರನೋ 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆ ವ್ಯಾಪ್ತಿ ಪ್ರದೇಶದಲ್ಲಿ ಅವರು ಗೌರ್ಮೆಂಟ್ ಬಸ್ ಈಗ ಉಚಿತ ಆದಮೇಲೆ ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಪ್ರತಿ ತಿಂಗಳು 2,000-3,000 ರೂಪಾಯಿ ಅವರು 3,000-4,000 ರೂಪಾಯಿ ಇಟ್ಕೊಳ್ಳೋಣ, ಒಂದು 2-3 ಸಾವಿರ ಬಸ್ಸಿಗೆ ಬಸ್ ಚಾರ್ಜ್ ಕೊಡಬೇಕಾಗಿತ್ತು. ಈಗ ಈ ಶಕ್ತಿ ಯೋಜನೆ ಬಂದ ಮೇಲೆ ಉಚಿತ ತುಂಬ ಅನುಕೂಲ ಆಗಿದೆ ಅವರಿಗೆ. ಅದು ದುಡ್ಡು ಉಳಿತಾ ಇದೆ, ಇಲ್ಲಿ 2,000 ದುಡ್ಡು ಬರ್ತಾ ಇದೆ. ಇದು ಹಿಂದೆ ಈ ಗೃಹಜ್ಯೋತಿ ಯೋಜನೆ ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು 400-500 ಹಿಂಗೆಲ್ಲ ಬಿಲ್ ಬರೋದು. ಇಲ್ಲಿ ನಮ್ಮ ಕೂಲಿ ಕಾರ್ಮಿಕರಿಗೆ ಇದು 250-300 ರೂಪಾಯಿ, ಈಗ ಒಂದು 300 ಮ್ಯಾಕ್ಸಿಮಮ್ NREG ಇವೆಲ್ಲ ಬಂದಮೇಲೆ, ನರೇಗಾ ಬಂದಮೇಲೆ 300 ಚಿಲ್ಲರೆ ಸಂಬಳ ಇದೆ. ಖಾಸಗಿಯವರು ಒಂದು 500 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಅಂದರೆ 500 ರೂಪಾಯಿ ಕಾಯಂ ಸಂಬಳ ಅಲ್ಲ, ಅದು ವಾರದಲ್ಲಿ 2 ದಿನ 3 ದಿನ ಕೆಲಸ ಮಾಡಿದ್ರೆ 1,500 2,000, ಕಂಟಿನ್ಯೂ 6 ದಿನ ಕೆಲಸ ಮಾಡಿದ್ರೆ ಒಂದು 3,000 ಬರುತ್ತೆ. ಕಂಟಿನ್ಯೂ ಕೆಲಸ ಸಿಗೋದಿಲ್ಲ. ತಿಂಗಳಿಗೆ ಅದೇ ಒಂದು 500 ರೂಪಾಯಿ ಕರೆಂಟ್ ಬಿಲ್ ಕಟ್ತಾಯಿದ್ರು, ಭಾಳ ಕಷ್ಟ ಇತ್ತು. ಈ ಉಚಿತ ಗೃಹಜ್ಯೋತಿ ಯೋಜನೆ ಬಂದ ಮೇಲೆ ಏನಾಗಿದೆ, ಬಡ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳಿಗೆ ಇವತ್ತು ಬೆಳಕು ಉಜ್ವಲಿಸ್ತಾ ಇದೆ. ನಿಜವಾದುವೇ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಪ್ರತಿ ಮನೆಯಲ್ಲೂ ಬೆಳಕು ಮುಖಾಂತರ ಕಂಗೊಳಿಸ್ತಾ ಇದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ರಾತ್ರೆಲ್ಲ ಹಿಂದೆ ಒಂಥರ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಮಕ್ಕಳು ಚೆನ್ನಾಗಿ ಓದ್ತಾರೆ, 10-11 ಗಂಟೆ 12 ಗಂಟೆ ರಾತ್ರಿ ಆದ್ರೂ ಕರೆಂಟ್ ಹಾಕೊಂಡೆ ಓದಬೇಕು. ಈ ದೀಪದ ಬೆಳಕಲ್ಲಿ ಈಗ ನಾವೆಲ್ಲ ಓದ್ಬೇಕಾದ್ರೆ ದೀಪದ ಬೆಳಕಲ್ಲಿ ಓದಿದವ್ರು ಕಷ್ಟ ಇತ್ತು ಅವತ್ತು. ಇವತ್ತು ಕರೆಂಟಲ್ಲಿ ಓದ್ಬೇಕಾದ್ರೆ ಹಿರಿಯರು, ಮನೆ ಹಿರಿಯರು, ಕರೆಂಟ್ ಬಿಲ್ ಯಾರು ನಿಮ್ಮ ಅಪ್ಪ ಕಟ್ತಾನ ಸಿಟ್ಟಲ್ಲಿ ಆ ದುಡ್ಡು ಕಟ್ಟಕ್ಕೆ ಆಗ್ದಲ್ಲೇ ರಾತ್ರೆಲ್ಲ ಓದ್ಬೇಡ, ನೀನು ಬೆಳಗ್ಗೆ ಓದ್ಕೊಳ್ಳೋ ಅಂತ ಲೈಟ್ ಆಫ್ ಮಾಡು ಅಂತ ಹೇಳ್ಬಿಡೋರು ಸರ್. ಅಂತ ಪಾಪ ಚೆನ್ನಾಗಿ ಓದೋ ಮಕ್ಳುಗಳಿಗೆ ತುಂಬ ಪ್ರಾಬ್ಲಮ್ ಆಗೋದು. ಅಯ್ಯೋ ಇನ್ನೂ ಓದ್ಬೋದಾಗಿತ್ತಲ್ಲ, ನಿದ್ರೆಗೆಟ್ಟು ಓದೋ ಅಂಥ ಮಕ್ಳುಗಳು ಇವತ್ತು ಆರಾಮ ಓದ್ತಾ ಇದ್ದಾರೆ. ಉಜ್ವಲ ಇನ್ನೊಂದು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಬೆಳಕು ಮುಖಾಂತರ 200 ಯೂನಿಟ್ ಫ್ರೀ ಆಗಿರೋದ್ರಿಂದ ಓದೋದಕ್ಕೆ ತುಂಬ ಸಹಕಾರಿಯಾಗಿದೆ. ಪ್ರತಿಯೊಂದಕ್ಕೂ ಇವತ್ತು ತುಂಬ ಚೆನ್ನಾಗಿದೆ. ಈ ಯೋಜನೆಗಳು ನೇರವಾಗಿ ಮುಟ್ತಾ ಇದೆ ಸರ್, ನೇರವಾಗಿ ಮುಟ್ತಾ ಇದೆ. ಆಮೇಲೆ ಅನ್ನಭಾಗ್ಯದ ಒಂದು ವಿಶೇಷ ಸರ್, ಪ್ರತಿ ಗೌರ್ಮೆಂಟು ಹಿಂದೆ ಬಂದಾಗ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ವರೆಗೂ CM ಆಗಿದ್ದಾಗ ಪ್ರತಿ ತಲೆಗೆ 10 kg ಅಕ್ಕಿ ಕೊಡ್ತಾಯಿದ್ರು. ತದನಂತರ ಬಂದಂಥ ಸರ್ಕಾರಗಳು ಏಕ್ದಮ್ 2 kg ತಂದುಬಿಟ್ರು ಅಕ್ಕಿ ಫರ್ ಹೆಡ್. ಇದೇನಾಗುತ್ತೆ, ಬಡವರುಗಳಿಗೆ ನೇರವಾಗಿ ಹೊಡ್ತಾ ಬೀಳುತ್ತೆ ಸರ್. ಅವ್ರ ಹೊಟ್ಟೆ ಮೇಲೆ ಅವರು ತಿನ್ನೋ ತಟ್ಟೆಗೆ ಹೊಡ್ತ ಪೆಟ್ಟಾಗುತ್ತೆ. ಅವ್ರ ಹೊಟ್ಟೆ ಮೇಲೆ ಬಡ ಕುಟುಂಬಗಳು ಹೊಟ್ಟೆ ಹೊಡೆದಿದ್ದು ಆ ಸರ್ಕಾರಗಳು. ಸರ್ ನಾವು ಎಲ್ಲರೂ ಹೋದ್ರಿ, ಪಾಪ ಅಣ್ಣ ನಮಗೆ ಒಂದು 5 kg ಅಕ್ಕಿ ಇಂಪ್ಲುಯೆನ್ಸ್ ಮಾಡೋಣ ಕೊಡ್ಸೋಣ. ಅವ್ರು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಿದ್ದು. ಒಂದು 5 kg ಅಕ್ಕಿ ಹೆಚ್ಚಿಗೆ ಕೊಡೋಕೆ ಹೇಳ್ರಿ, ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ, ಹೊಟ್ಟೆಲ್ಲ ಅವ್ರಿಗೆ ಬಿಡೋದು. ಅದು ನಮ್ಮ CM ಸಾಹೇಬರು ಈಗ ಏನು ಅನ್ನಭಾಗ್ಯ ಯೋಜನೆ ಮಾಡಿದ್ದಾರೆ ಸರ್, ಎಲ್ಲರ ಮನೇಲೂ ಹೊಟ್ಟೆ ತುಂಬ ಊಟ ಒಂದೊಂದು ಪ್ರತಿ ಹಗಳು ಅನ್ನದಲ್ಲೂ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರ GS ಶ್ರೀನಿವಾಸ್ ಸಾಹೇಬ್ರದ್ದು ಅದರಲ್ಲಿ ಕಾಣುತ್ತೆ ಫೋಟೋ. ಇವರೆಲ್ಲ ಎಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಆ ಕಾಂಗ್ರೆಸ್ ಶಾಸಕರುಗಳ ಕೊಡುಗೆನೂ ಇದೆ ಈ 5 ಪಂಚ ಯೋಜನೆಗಳಿಗೆ. ಇದು ತುಂಬ ಅನುಕೂಲ ಆಗ್ತಾ ಇದೆ ಬಡವರಿಗೆ ಯೋಜನೆ. ಸರ್ ಬೇರೆಯವ್ರು ಹೇಳ್ತಾರೆ ಇವರೇನು ಉಚಿತವಾಗಿ ಕೊಡ್ತಾ ಇಲ್ಲ, ಜನಗಳು ತಲೆ ಮೇಲೆ ಹೊಡಿತಾ ಇದ್ದಾರೆ, ಜನಗಳಿಗೆ ರೈಟ್ ಇರುತ್ತೆ ಬೆಲೆ ಏರಿಕೆ ಅಂತ. ಈ ಬೆಲೆ ಏರಿಕೆ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೀನಿ ಸರ್. ಕೊರೋನಾ ಅಂತೇಳಿ ಒಂದು ಮಾರಿ ಇಡೀ ದೇಶಾದ್ಯಂತ ವ್ಯಾಪಿಸಿದಾಗ ಸರ್ಕಾರ ಸ್ಪಂದಿಸ್ತಿಲ್ಲ ಬಡ ಜನತೆಗೆ. ಅವತ್ತು ಸರ್ ಬೀದಿಲೇ ಜನ ನೊಂದುಬಿಟ್ರು, ಬೆಂದುಬಿಟ್ರು, ಸತ್ತೋಗ್ಬಿಟ್ರು ಸರ್. ಉಪವಾಸ ದಿನಗಳು ಅವತ್ತು ಉಪವಾಸದಿಂದ ಜನ ಇದಾಯಿತು, ಭಾಳ ಹರಾಸ್ಮೆಂಟ್ ಆಯಿತು ಸರ್. ಹಿಂದೆ ಇದ್ದ ಸರ್ಕಾರಗಳು 250 ರೂಪಾಯಿ ಇದ್ದಿದ್ದು ಒಂದು PVC ಪೈಪು
ಸರ್ ರೈತರಿಗೆ ಉಪಯೋಗಕ್ಕೆ ಏಕ್ದಮ್ 500 ರೂಪಾಯಿ ಆಗುತ್ತೆ, 550 ಆಗುತ್ತೆ, 600 ರೂಪಾಯಿ ಆಗುತ್ತೆ. ಅದಕ್ಕೇನವರು ಹಿತ್ತಾಳೆನೋ ಇಲ್ಲ ಬಂಗಾರನೋ ಹಾಕಿದ್ರ ರೈಸ್ ಮಾಡೋದಕ್ಕೆ? ಅದೇ ಪ್ಲಾಸ್ಟಿಕ್ಗೆ ಇದು ಏಕ್ದಮ್ 550 600 ರೂಪಾಯಿ ಮಾಡಿದ್ರು. ಒಂದು ಕಳೆನಾಶಕ ಸರ್, ಕಳೆನಾಶ ಮಾಡೋದಕ್ಕೆ ಕೇವಲ 300 ರೂಪಾಯಿ ಇರುತ್ತೆ, ಏಕ್ದಮ್ ಅದನ್ನು 600 ರೂಪಾಯಿ ಮಾಡ್ತಾರೆ. ಅದು ಬೆಲೆ ಏರಿಕೆ ಅಲ್ವಾ? ಪೆಟ್ರೋಲ್ ಬೆಲೆ ಏರಿಕೆ ಏಕ್ದಮ್ ಇದು ದೇಶಕ್ಕೋಸ್ಕರ ಅಂತಾರೆ. ಸರ್ ನಮ್ಮ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ಇರೋರ ಹತ್ರ ತಗೊಂಡು ನಾವು ಬಡವರು ಅಭಿವೃದ್ಧಿ ಮಾಡ್ತಿದ್ದೀವಲ್ಲ, ಬಡವರಿಗೆ ನಾವು ಬಡವರ ಏಳಿಗೆಗೆ ಶ್ರಮಿಸ್ತಾ ಇರೋದು ನಮ್ಮ ಸರ್ಕಾರ. ಬೆಲೆ ಏರಿಕೆ ಅಂತ ಬಂದಾಗ ಅದನ್ನ ಯಾಕೆ ಖಂಡಿಸ್ತಾ ಇಲ್ಲ? ಅದನ್ನ ಯಾಕೆ ನಾವು ಖಂಡಿಸಬಾರ್ದು? ಹಿಂದೆ ನಡೆದಿದ್ದು ಆ ಗೊಬ್ಬರಗಳು ಏಕ್ದಮ್ 500 600 ರೂಪಾಯಿ 700 ರೂಪಾಯಿ ಇದ್ದು 2000 2500 ರೈಟ್ ಮಾಡ್ತಾರೆ, ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಏಕ್ದಮ್ ನೇರವಾಗಿ ರೈತರು ಹೊಟ್ಟೆ ಮೇಲೆ ಹೊಡಿತಾರೆ, ಬಡ ಕುಟುಂಬಗಳು ಹೊಟ್ಟೆ ಮೇಲೆ ಹೊಡಿತಾರೆ ಅಕ್ಕಿನ ಬಂದ್ ಮಾಡಿಬಿಟ್ಟು. ಅಂಥದ್ರಲ್ಲಿ ಇವತ್ತು ನಾವು ಬಡವರು ಏಳಿಗೆಗೆ ಉಪಯೋಗಿಸ್ತಾ ಇದ್ದೀವಿ, ನಮಗೆ ಖುಷಿ ಇದೆ ಸರ್. ಬಡ ಜನತೆ ಮುಕ್ತ ನಗು ಇದೆ. ನಮಗೆ ಇಂಪಾರ್ಟೆಂಟು ಅಸ್ಥಿರೋರಿಗೆ ಹೊಟ್ಟೆ ತುಂಬ ಅನ್ನ ಬೇಕು, ಓದೋಂಥ ಮಕ್ಕಳಿಗೆ ಮತ್ತು ಬಡ ಕುಟುಂಬಗಳು ಮನೇಲಿ ಜ್ಯೋತಿ ಬೆಳಗಬೇಕು. ಬಡ ಹೆಣ್ಣುಮಕ್ಳುಗಳು ಟೋಟಲಿ ಹೆಣ್ಮಕ್ಳುಗಳು ಇವತ್ತು ಶಕ್ತಿ ಯೋಜನೆ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ, ಅನುಕೂಲ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳುಗಳು ಯಾರು ಹಿಂದೆ ಬಸ್ ಚಾರ್ಜ್ ಇಲ್ಲ, ನಮಗೆ ದುಡ್ಡಿಲ್ಲ ಹೋಗೋಕ್ಕೆ ದೇವಸ್ಥಾನಗಳಿಗೆ ಅಂತೇಳಿ ಪೇಚಾಡ್ತಾ ಇದ್ರು, ಇವತ್ತು ನೇರವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಮುಖದಲ್ಲೇ ದೇವ್ರನ್ನ ಕಂಡ್ಕೊಂಡು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಖಂಡಿತ ಶಕ್ತಿ ಯೋಜನೆಯನ್ನು ಸಾರ್ಥಕ ಆಗಿದೆ ಸರ್. ಅನ್ನಭಾಗ್ಯ ಒಂದು ರೀತಿ ಬಡ ಕುಟುಂಬಗಳು ಹೊಟ್ಟೆ ತುಂಬಿಸೋದ್ರ ಮುಖಾಂತರ ಅದು ಸಾರ್ಥಕ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಹೆಣ್ಣುಮಕ್ಕಳು ಕುಟುಂಬದಲ್ಲಿ ಅವರು ಆ ಕುಟುಂಬನ ಸಲುತ್ತಾ ಇದ್ದಾರೆ, ಅದು ಸಾರ್ಥಕ ಆಗಿದೆ. ಯುವ ನಿಧಿ ಏನು ನಿರುದ್ಯೋಗ ಯುವಕರಿದ್ದಾರೆ ಅವರಿಗೆ ಉದ್ಯೋಗ ಪಡೆಯೋದಕ್ಕೆ ಸಾಕಾರ ಆಗ್ತಾ ಇದೆ, ಸಂತೋಷ ಇದೆ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇದು ಮುಖ್ಯವಾಗಿ ತಿಗಡ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇನೋ ಒಂದು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ಸರ್ ಖಂಡಿತ ಆಗಿದೆ ಸರ್. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮ್ಮ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ GS ಶ್ರೀನಿವಾಸ್ ಸಾಹೇಬ್ರ ಒಂದು ಕೊಡುಗೆ, ಅವರ ಸಹಕಾರದಿಂದ ಸಾಧ್ಯವಾದಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗೋಕ್ಕಿಂತ ಮುಂಚೆ ನನ್ನ ವಾರ್ಡ್ ಹೇಗಿತ್ತು, ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದಮೇಲೆ ನನ್ನ ವಾರ್ಡ್ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದು ಈ ವಾರ್ಡಿನ ಜನಗಳು ಮಾತಾಡ್ತಾರೆ. ಜನಗಳ ಅಭಿಪ್ರಾಯ ತುಂಬ ಚೆನ್ನಾಗಿದೆ, ನನಗೂ ಸಾರ್ಥಕ ಆಗಿದೆ ಅಂತೇಳಿ ಹೇಳ್ಕೊಳ್ತೀನಿ ಸರ್. ಹಿಂದೆ ಈ ಊರುಗಳು ಯಾವುದೇ ಸರ್ಕಾರ ಬಂದ್ರೂ ಹಿಂದೆ ಅಭಿವೃದ್ಧಿ ಆಗಿರಲಿಲ್ಲ. 2013ರಿಂದ 2018ವರೆಗೂ ಶ್ರೀನಿವಾಸ ಸಾಹೇಬರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಹಿಂದುಳಿದ ಏರಿಯಾಗಳು ತಕ್ಕ ಮಟ್ಟಿಗೆ ಅಭಿವೃದ್ಧಿ ಕಾಣ್ತು ಸರ್. ತದನಂತರದವರು ಎಲ್ಲ ತಿರಸ್ಕರಿಸ್ಬಿಟ್ರು, ಈ ಕಡೆ ಯಾರು ಮುಖ ಮಾಡ್ತಿರ್ಲಿಲ್ಲ. ಈ ಭಾಗ ಅಂದರೆ ಸುತ್ತಮುತ್ತ ಏನು ಬ್ಯಾಕ್ವರ್ಡ್ ಕಮಿಟಿ ಏರಿಯಾ ಇರುತ್ತೆ ಅಲ್ಲಿ ಯಾರು ಅಷ್ಟು ತಲೆ ಆಗ್ತಿರಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ. ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗೋದಕ್ಕೆ ಮೂಲ ಕಾರಣ 2013ರಿಂದ 2018ವರೆಗೂ ಶ್ರೀನಿವಾಸ ಸಾಹೇಬರು ಶಾಸಕರಾಗಿದ್ದಾಗ ನಾನು ಜನಗಳ ಒಂದು ಸೇವೆ ಮಾಡ್ತಾ ಇದ್ದೆ. ರಾಜಕೀಯವಾಗಿ ಅವರ ಶಾಸಕರ ಮುಖಾಂತರ ಗ್ರಾಮಗಳು ಕೆಲವೊಂದು ಅಭಿವೃದ್ಧಿ ಮಾಡಿಸೋದಕ್ಕೆ ಪಣ ತೊಡ್ತಾ ಇದ್ವಿ, ಶ್ರಮಿಸ್ತಾ ಇದ್ದು. ಅದು ಜನ ಮನಗಂಡು ತುಂಬ ಅಂತಂದರೆ ಭಾಳ ಹೈಯೆಸ್ಟ್ ಲೀಡಲ್ಲಿ ನನ್ನನ್ನು ಗೆಲ್ಲಿಸಿದ್ರು. 2020ರ ಕೊನೆ ಡಿಸೆಂಬರ್ 22ನೇ ತಾರೀಕು ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಭಾಳ ಇಡೀ ತಿಗಡ ಗ್ರಾಮ ಪಂಚಾಯತಿ ಇತಿಹಾಸದಲ್ಲಿ ಯಾರಿಗೂ ಅಷ್ಟು ಓಟ್ ಹಾಕಿರಲಿಲ್ಲ ಜನ. ನನ್ನನ್ನು ಅಷ್ಟು ಭರ್ಜರಿ ಮತಗಳಿಂದ ಗೆಲ್ಲಿಸಿ ಅವ್ರು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನನಗೆ ಈ ವಾರ್ಡಿನ ಜನ. ಒಂದು ಜೈಪುರ ಗ್ರಾಮ, ಒಂದು ವರ್ತೇಗುಂಡಿ, ಕೆಮ್ಮಣ್ಣಗುಂಡಿ, ಈ 3 ಗ್ರಾಮಗಳು ಸೇರಿ ಒಂದು ವಾರ್ಡ್ ತಿಗಡ. ಆ ತಿಗಡ ವಾರ್ಡಿಂದ ನಾನು ಗೆದ್ದಿದ್ದೀನಿ. ನಿಷ್ಕಲ್ಮಶ ಮನಸ್ಸಿಂದ ನಿಸ್ವಾರ್ಥ ಸೇವೆ ಮನೋಭಾವದಿಂದ ಸೇವೆ ಮಾಡಿದ್ದೀನಿ. ಎಸ್ ಸರ್. ಸರ್, ಇನ್ನು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೇಗೆ ಒಂದು ಒದಗಿಸ್ತಾ ಇದ್ದೀರಿ ಸರ್? ಸರ್, ಜನಗಳಿಗೆ ಇಂಪಾರ್ಟೆಂಟು ರಸ್ತೆ ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಮತ್ತು ಬೆಳಕು, ಕರೆಂಟಿನ ವ್ಯವಸ್ಥೆ ಬೇಕು ಅವರಿಗೆ. ಅದು ಬಿಟ್ಟು ಮತ್ತು ನಿವೇಶನದ ಈ ಸ್ವತ್ತುಗಳು ಸರ್ಕಾರದಿಂದ ಮನೆ ಬಂದಂಥ ಸಂದರ್ಭದಲ್ಲಿ ಸೂಕ್ತ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಅವರಿಗೆ ಇಂಥ ಸೌಲಭ್ಯಗಳ ಮೇಲೆ ಜನ ಗ್ರಾಮ ಪಂಚಾಯತಿಗೆ ಡಿಪೆಂಡ್ ಆಗ್ತಾರೆ. ಸರ್, ಗ್ರಾಮ ಪಂಚಾಯತಿ ಅನ್ನೋದು ಒಂದು ಸ್ಥಳೀಯ ಮಟ್ಟದ ಸಣ್ಣ ಸರ್ಕಾರ. ಎಲ್ಲ MP MLAಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಇದು ಸ್ಥಳೀಯವಾಗಿ ನಮಗೆ ಕೈಗೆ ಸಿಗ್ತಕ್ಕಂಥ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿಯವರಾಗಿರ್ತಾರೆ ಅಂತೇಳಿ ಅದೊಂದು ಹುದ್ದೆ, ಅದನ್ನು ಜನ ಆಯ್ಕೆ ಮಾಡ್ಕೊಳ್ತಾರೆ ಸರ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ. ನಾವೇನು ಮಾಡಬೇಕು ಅಂತಂದರೆ, ಈಗ ಮೊದಲೇ ಹೇಳ್ದಂಗೆ ಮೂಲ ಸೂಕ್ತ ಫಲಾನುಭವಿಗಳು ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು, ಇವನು ಕರೆಕ್ಟಾಗಿ ಮನೆ ಇಲ್ಲ, ತುಂಬ ಬಡವ, ಈ ಕುಟುಂಬ ಬಡತನದಲ್ಲಿದೆ, ಅವರಿಗೆ ನಿವೇಶನ ಇದೆ, ಮನೆ ಇಲ್ಲ, ಮನೆ ಕಟ್ಕೊಳ್ಳೋದಕ್ಕೆ ನಾವು ಪಂಚಾಯತಿಯಿಂದ ಒಂದು ಮನೆ ಕೊಟ್ಟರೆ ಅವನಿಗೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ ಆ ಕುಟುಂಬಕ್ಕೆ ಅಂತ ಮನಗಂಡು ನಾವು ಗ್ರಾಮ ಸಭೆ ಏರ್ಪಡಿಸಿ, ಗ್ರಾಮ ಸಭೆಯಲ್ಲಿ ನಾವು ಸೆಲೆಕ್ಟ್ ಮಾಡಿದ್ರೆ ಗ್ರಾಮಸ್ಥರುಗಳು ನಾವು ಸೇರ್ಕೊಂಡು ಅದು ನಿಜವಾದ ಸೂಕ್ತ ಫಲಾನುಭವಿಗೆ ನಾವು ಒಂದು ಸೌಲಭ್ಯನ ಕಲಿಸ್ಕೊಟ್ಟಂಗಾಗತ್ತೆ ಸರ್. ಆಮೇಲೆ ಈ ಸ್ವತ್ತು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ಅದರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಖಾತಾ ಅಂತ ಹೇಳ್ಬಿಟ್ಟು ಒಂದು ಜಾರಿಗೆ ತಂದಿದೆ. ತುಂಬ ಅನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೆ. ಈಗ ಈ ಸ್ವತ್ತು ನಾವು 94C ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ಸರ್ಕಾರದಿಂದ ಅಂಥವರಿಗೆ ನಾವು ಪಂಚಾಯತಿ ಮುಖಾಂತರ ಈ ಸ್ವತ್ತು ಮಾಡಿಕೊಡ್ತೀವಿ. ಅದು ಒಂದು ಪರ್ಮನೆಂಟ್ ದಾಖಲೆ ಆಗೋಗ್ಬಿಡುತ್ತೆ.
ಈಗ ನಮ್ಮ ಉದಾಹರಣೆಗೆ ನಮ್ಮಲ್ಲಿ ಕೆಲವೊಂದು ಊರುಗಳು ಕೆಲವೊಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಗ್ರಾಮಗಳು. ಯಾರ್ದೋ ನಿಮ್ಮ ಹೆಸರಲ್ಲಿ ಜಮೀನು ಇರುತ್ತೆ, ಗ್ರಾಮದಲ್ಲಿ 150-200 ಮನೆ ಇರುತ್ತೆ, ಅವರಿಗೆ ಈಸೋದು ಕೊಡೋಕ್ಕಾಗಲ್ಲ, ಮತ್ತು ಬೇರೆ ಇದು ಸರ್ಕಾರಿ ಸೌಲಭ್ಯಗಳನ್ನ ದೊರಕಿಸೋಕ್ಕಾಗಲ್ಲ. ಅಂಥದ್ದಕ್ಕೆಲ್ಲ ಇವತ್ತು ನಮ್ಮ ತರೀಕೆರೆ ಶಾಸಕರು ಶ್ರೀನಿವಾಸ ಸಾಹೇಬರು ಇಡೀ ಇದು ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಯಾವ್ಯಾವ ಪ್ರಾಬ್ಲಮ್ ಇದೆ ಆ ಗ್ರಾಮಗಳನ್ನೆಲ್ಲ ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸರ್ಕಾರದ ಗಮನಕ್ಕೆ ತಂದು ಸಾರ್ವಜನಿಕರಿಗೆ ಹೆಲ್ಪ್ ಆಗೋಂಥ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾಯಿದೆ. ಅದೊಂದು ಸರ್ ನಿವೇಶನದ ರೈತರು. ಆಮೇಲೆ ನಿವೇಶನ ಇದ್ದವರಿಗೆ ನಾವು ಮನೆ ಕೊಡ್ತೀವಿ ಸೂಕ್ತ ಫಲಾನುಭವಿಗಳಿಗೆ. ತುಂಬ ಜನ ನಿವೇಶನ ರೈತರು ಇರ್ತಾರೆ. ಆ ನಿವೇಶನ ರೈತರುಗಳಿಗೆ ನಾವೇನು ಮಾಡಬೇಕಂದ್ರೆ ಗ್ರಾಮ ಪಂಚಾಯಿತಿ ಒಂದು ಮೀಟಿಂಗ್ಗಳಲ್ಲಿ ಎಲ್ಲಿ ಸರ್ಕಾರಿ ಜಾಗ ಇರುತ್ತೆ ಇಲ್ಲ ಖಾಸಗಿಯವ್ರದ್ದೇ ಜಾಗ ಇರುತ್ತೆ ಅಂಥ ಜಾಗ ನಾವು ಕೊಡ್ತಾರ, ಅಂಥ ಜಾಗನ ಗುರುತಿಸಿ ನಾವು ಒಂದು ಮೀಟಿಂಗಲ್ಲಿ ಪಾಸ್ ಮಾಡಿಕೊಂಡು ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ತಂದು ಶಾಸಕರ ಮುಖಾಂತರ ರಾಜೀವ್ ಗಾಂಧಿ ವಸತಿ ನಿಗಮದ ಮುಖಾಂತರ ಆಶ್ರಯ ಕಮಿಟಿಗೆ ಅದನ್ನು ಸೇರ್ಪಡೆ ಮಾಡಿಕೊಂಡು ನಿವೇಶನ ರೈತರುಗಳಿಗೆ ನಾವು ನಿವೇಶನ ಕೊಡಬೇಕಾಗತ್ತೆ. ಅದು ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 2 ಜಾಗ ಗುರುತಿದ್ದೀವಿ. ಒಂದು ಮಂಚತ್ತೂರು ಸರ್ವೆ ನಂಬರು, ಇನ್ನೊಂದು ಕಲತಿಪುರ. ಈ 2 ಗ್ರಾಮದಲ್ಲಿ ಇಲ್ಲೊಂದು 9 ಎಕರೆ ನಮ್ಮ ಶಾಸಕರು 9 ಎಕರೆ ಜಾಗನ ಪರ್ಚೇಸ್ ಮಾಡೋದಕ್ಕೆ ಆಶ್ರಯ ಕಮಿಟಿ ಮುಖಾಂತರ ಆಗಿದೆ. ಆಗಲೇ ಅಲ್ಲಿ 2 ಎಕರೆ 5 ಗುಂಟೆ ಕಲತಿಪುರದಲ್ಲಿ ಜಾಗ ಕ್ಲಿಯರ್ ಆಗ್ತಾಯಿದೆ. ಇವೆಲ್ಲ ಒಂದು ನಮ್ಮ ಅವಧಿನಲ್ಲೇ ಇನ್ನೊಂದು 8 ತಿಂಗಳಿದೆ ನಮಗೆ ಅಧಿಕಾರ ಗ್ರಾಮ ಪಂಚಾಯತಿ ಸೇವೆ ಸಲ್ಲಿಸೋದಕ್ಕೆ. ಅಂತ ನಿವೇಶನ ರೈತರಿಗೆ ನಾವು ನಿವೇಶನ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಿವೇಶನ ರೈತರಿಗೆ ನಾವು ನಿವೇಶನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದು ನಿವೇಶನ ರೈತರದಾಯ್ತು ಸರ್. ಹಿಂದೆ ಹಳ್ಳಿಗಳಲ್ಲಿ ಏನಾಗಿರುತ್ತೆ ಅಂದರೆ ಮಳೆ, ಇದು ನಮ್ಮದೆಲ್ಲ ಮಲೆನಾಡು ಪ್ರದೇಶನೇ ಇರಲಿ ಬಯಲುಸೀಮೆ ಇರಲಿ, ನಾವೇನು ಮಾಡಬೇಕು, ಇಂಪಾರ್ಟೆಂಟು ನಾವು ರಸ್ತೆಗೆ ಆದ್ಯತೆ ಕೊಡಬೇಕು, ಡ್ರೈನೇಜ್ಗಳಿಗೆ ಆದ್ಯತೆ ಕೊಡಬೇಕು. ಇಲ್ಲಿ ನಮ್ಮಲ್ಲೆಲ್ಲ ಡ್ರೈನೇಜ್ಗಳೆಲ್ಲ ಇರಲೇ ಇಲ್ಲ. ಏನು ನೀರು ಬಂತು ಅಂದರೆ ಮನೆ ಒಳಗೆ ಬರೋದು, ಬೆಟ್ಟ ಗುಡ್ಡ ಇರೋದ್ರಿಂದ ಮಳೆ ಬಂತು ಅಂದರೆ ಒಂದೇ ಸರಿ ನೀರು ನುಗ್ಬಿಡುತ್ತೆ. ಆಮೇಲೆ ತಿಂಗಳಾನ್ಗಟ್ಟಲೆ ಮಳೆ ಹಿಡಿತು ಅಂದರೆ ಅದೊಂದು ಜೌಗುಲ್ ಪ್ರದೇಶ ಆಗೋಗ್ಬಿಡುತ್ತೆ ಗ್ರಾಮಗಳು. ನಾನೇನು ಮಾಡಿದೆ, ನಾನು ಗೆದ್ದಾದಮೇಲೆ ನಾನು ಹೆಚ್ಚು ಕಡಿಮೆ ಈಗ 1,000 ಮೀಟ್ರ್ ಅಂದರೆ 1 ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶ ಬರುತ್ತೆ. ಅಷ್ಟು ನಾನು ಬಾಕ್ಸ್ ಡ್ರೈನೇಜ್ ಮಾಡಿದ್ದೀನಿ. ಇದು ಈಗ ಒಂದು 500 ಮೀಟ್ರ್ ಈಗ ಹಾಕ್ಸಿದ್ದೀನಿ. ಈಗ ಇನ್ನೊಂದು ಕೆಲವೇ ದಿನಗಳು, ಇನ್ನೊಂದು ವಾರ 15 ದಿವಸದಲ್ಲಿ ಕೆಲಸ ಶುರು ಆಗುತ್ತೆ ನಮ್ಮೂರಲ್ಲಿ. ನಮ್ಮ ಸಾಹೇಬರು ನಾವು ಎಲ್ಲೆಲ್ಲಿ ಇದು ಮಾಡಿದ್ವಿ ಆಗ ಇದಕ್ಕೆಲ್ಲ ಆಲ್ರೆಡಿ ಒಂದೇ ಶಾಟಿಗೆ ಇಡೀ ಜೈಪುರ ಗ್ರಾಮಕ್ಕೆ ಕಾಂಕ್ರೀಟ್ ರೋಡ್, CC ರೋಡ್ ಆಗೇ ಹೋಗ್ಬಿಡ್ತು, ಮಾಡಿ ಅಭಿವೃದ್ಧಿ ಆಗೋಯ್ತು. ನಾವು ಹಿಂಗೆ ಚೆನ್ನಾಗಿ ಕೆಲಸ ಮಾಡ್ತೀವಿ, ಅದು ಸದುಪಯೋಗ ಆಗ್ತಾಯಿದೆ ಅಂದಾಗ ಶಾಸಕರು ಒಳ್ಳೆ ಅಭಿವೃದ್ಧಿ ಪರ ಇರ್ತಕ್ಕಂಥ ನಮ್ಮ ಅಭಿವೃದ್ಧಿ ಚಿಂತನಶೀಲರು ಶಾಸಕರು ಒಂದೇ ಇದಕ್ಕೆ CC ರೋಡ್ ಮಾಡಿಕೊಟ್ಬಿಟ್ರು. CC ರೋಡಿನ ಸಮಸ್ಯೆ ಇಲ್ಲ ನಮಗೀಗ ಇಂಪಾರ್ಟೆಂಟಿಗೆ ಬಾಕಿ ಡ್ರೈನೇಜು ಗ್ರಾಮದಲ್ಲಿ 3/4 ಭಾಗ ಆಗೋಗಿದೆ, ಇನ್ನೊಂದು ಸ್ವಲ್ಪ ಇದೆ, ನಾವೀಗ ಮುಗಿಸ್ತಾ ಇದ್ದೀವಿ ಸರ್. ಡ್ರೈನೇಜಿಂದ ವಿಚಾರ, ರಸ್ತೆ ವಿಚಾರ, ಅದು ಕರೆಂಟು ಪಂಚಾಯತಿ ಮುಖಾಂತರ ನಾವು ಬಲ್ಬ್ಗಳು ಹಾಕ್ಸ್ಬೇಕು. ನನ್ನ ಒಂದು ಆದೇಶ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ವಾರ್ಡಲ್ಲಿರ್ತಕ್ಕಂಥ ವಾಟರ್ ಮ್ಯಾನ್ ಅಂದರೆ ನೀರ್ಗಂಟಿ ಅಂತೇಳಿ ಕರಿತೀವಿ ಸರ್. ಅವರಿಗೆ ನಮ್ಮ ಪಂಚಾಯತಿ ಮೀಟಿಂಗಲ್ಲಿ ನಾವು ರೆಜುಲೇಷನ್ ಪಾಸ್ ಮಾಡ್ತೀವಿ, ನನ್ನನ್ನು ನೋಡ್ಕೊಂಡು ಇತರೆಯವರು ಮಾಡಲಿ ಅಂತ. ಬೆಳಿಗ್ಗೆ 6 ಗಂಟೆಗೆ ಆತ ಲೈಟ್ ಆಫ್ ಮಾಡಬೇಕು, ಸಂಜೆ 6 ಗಂಟೆಗೆ ಗ್ರಾಮದ ಲೈಟ್ಗಳನ್ನ ಬಲ್ಪ್ನ ಆನ್ ಮಾಡಬೇಕು. ಈ ಕೆಲವು ಕಡೆ ನೀವು ನೋಡಿ ಬೇಕಾಬಿಟ್ಟು ಹಗಲಾದ್ರೂ ಲೈಟ್ ಆಫ್ ಮಾಡಿರೋಲ್ಲ, ಅದು ಸರ್ಕಾರಕ್ಕೆ ಹೊರೆ, ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಆಗ್ತಾ ಇರುತ್ತೆ. ಪಂಚಾಯತಿ ಬಿಲ್ ಕಟ್ಟಬೇಕು, ಯಾವುದೂ ಉಚಿತ ಇಲ್ಲ, ಪಂಚಾಯತಿ ದುಡ್ಡು ಕಟ್ಟಬೇಕು, ಪಂಚಾಯತಿ ಹೊರೆ ಆಗುತ್ತೆ, ಅದು ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಸರ್ಕಾರಕ್ಕೂ ಅದು ಉತ್ಪತ್ತಿ ಹಾಳಾಗ್ತಾ ಇದೆ. ಅದನ್ನು ನಾವು ಆಫ್ ಮಾಡಿದ್ರೆ, ಅದು ಉಳಿತಾಯ ಮಾಡಿದ್ರೆ ನಾವು ಮತ್ತೆ ಇನ್ನೊಂದು ದಿವಸ ಬಳಸ್ಕೋಬೋದು, ಇಲ್ಲ ಇನ್ನೊಂದು ಊರಿಗೆ ಕರೆಂಟ್ ಕೊಡ್ಬೋದು. ಈ ಥರ ಎಲ್ಲ ಮನ್ಗಂಡು ನಾನು ಅದು ಆದೇಶ ಮಾಡಿದ್ದೀನಿ, ಭಾಳ ಚೆನ್ನಾಗಿ ಸದುಪಯೋಗ ಆಗ್ತಾಯಿದೆ. ಅವ್ನು ವಾಟರ್ ಮ್ಯಾನ್ ಏನು ಮಾಡಬೇಕು ಅಂದರೆ, ನನ್ನ ಊರಲ್ಲಿ ಪ್ರತಿ 2 ದಿನಕ್ಕೊಮ್ಮೆ ಏನಾದರೂ ಪ್ರತಿ ಗಲ್ಲಿಗಳು ಸುತ್ತರ್ಬಿಟ್ಟು ಯಾವ ಕಂಬದಲ್ಲಿ ಬಲ್ಪ್ ಇಲ್ಲ ಅನ್ನೋದನ್ನು ನನ್ನ ಗಮನಕ್ಕೆ ತರಬೇಕು. ಆ ಥರ ಅವೆಲ್ಲ ಗಮನಕ್ಕೆ ತಂದ ನಂತರ ನಾವೇನು ಮಾಡ್ತೀವಿ, ಪಂಚಾಯತಿಗೆ ಹೇಳಿ ನಾವು ಅದನ್ನು ಬಲ್ಪ್ ಹಾಕ್ಸೋಕ್ಕೆ ಜನಗಳಿಂದ ನಾವು ಕಂಪ್ಲೇಂಟೇ ತಗೊಳ್ಳೋದು. ನಾವು ಜನಗಳು ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅರಿತು ಕೆಲಸ ಮಾಡ್ತಾಯಿದ್ವಿ. ನಾವು ಸೇವೆ ಈ ಥರ ತಲುಪಬೇಕಾಗುತ್ತೆ. ಆಮೇಲೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಷ್ಟೇ ಅಲ್ಲ ಸರ್, ಯಾರು ಹೊಡೆದಾಡ್ಕೊಂಬಿಟ್ಟಿರ್ತಾರೆ, ಒಂದು ಸಣ್ಣ ಪುಟ್ಟವು ಅವರಿಗೆ ತಿಳುವಳಿಕೆ ಇರಲ್ಲ, ಕಂಪ್ಲೇಂಟ್ ಕೊಟ್ಕೊಂಡ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಕೇಸು ವಗೇರೆ ಆಯಿತು ಅಂದರೆ ಮತ್ತೆ ಅವ್ರು ನಾಳೆ ಮಾತಾಡ್ತಾರೆ, ಚೆನ್ನಾಗಿರ್ತಾರೆ. ಏನಾದ್ರು ಕೇಸು ವಗೇರೆ ಆಯಿತು ಅಂತಂದರೆ ಅದು ಸ್ವಲ್ಪ ಸದಾಕಾಲ ವೈಮನಸ್ಸು, ಅವ್ರ ಮಕ್ಕ ಇವ್ರನ್ನ ಬೈಕ್ತಾ ಇರ್ತಾರೆ, ಇವ್ರ ಮಕ್ಕ ನೋಡ್ಕೊಂಡು ಅವ್ರು ಬೈತಾ ಇರ್ತಾರೆ, ಕೋರ್ಟ್ ವಗೇರೆ ಅಂತ. ಇಂಥ ಸಂದರ್ಭಗಳಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ರಾಜ್ಯ ಪಂಚಾಯತಿ ಮಾಡಿಸಿ ಇಂಥವೆಲ್ಲ ಸಮಸ್ಯೆಗಳು ಬಗೆಹರಿಸ್ತಾ ಇರ್ತೀವಿ. ಆಮೇಲೆ ಯಾರಾದರೂ ಪೇಷಂಟ್ಗಳು ಇರ್ತಾರೆ, ಆರ್ಥಿಕವಾಗಿ ತುಂಬ ಸ್ಥಿತಿವಂತರು ಇರೋದಿಲ್ಲ, ಅಂಥವರಿಗೆ ನಮ್ಮ ಶಾಸಕರ ಮುಖಾಂತರ ಸಹಕಾರ ಮಾಡ್ತೀವಿ. ಇದು ನಾವು ಆರ್ಥಿಕವಾಗಿ ಸ್ಥಿತಿವಂತರಲ್ಲ,
ನಾವು ನಮ್ಮ ಶಾಸಕರ ಮುಖಾಂತರ ಇಂಥ ಕಾರ್ಯಕ್ರಮಗಳು ಮಾಡ್ತೀವಿ. ಆಮೇಲೆ ವಯೋವೃದ್ಧರಿಗೆ ಪಿಂಚಣಿ ಯೋಜನೆಗಳು, ಪಿಂಚಣಿ ಎಲ್ಲ ಮಾಡಿಸ್ಕೊಡ್ಬೇಕು. ಸ್ಥಳೀಯ ಮಟ್ಟದ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಅಂತಂದಾಗ ನಾವು ಬರೀ ಪಂಚಾಯತಿ ಅಭಿವೃದ್ಧಿ ಕೆಲಸಕ್ಕೆ ಸೀಮಿತ ಆಗಬಾರ್ದು. ಈ ಪಿಂಚಣಿ ಯೋಜನೆಗಳನ್ನೆಲ್ಲ ನಮ್ಮ ಶಾಸಕರ ಮುಖಾಂತರ ಅವರು ಗಮನಕ್ಕೆ ತಂದು ಅವರ ಸಹಭಾಗಿತ್ವದಲ್ಲಿ ನಾವು ಒಂದು ಆಂದೋಲನ ಮಾಡಿಬಿಟ್ಟು ಜನಗಳಿಗೆ ನೇರವಾಗಿ ತಲುಪತಕ್ಕಂಥ ಪಿಂಚಣಿ ಯೋಜನೆಗಳೆಲ್ಲ ಅಲ್ಲೇ ನಮ್ಮ ಹಳ್ಳಿಗಳಲ್ಲೇ ಮಾಡಿಸಿ MLA ಅವರು ಸಾಹೇಬ್ರ ಅದನ್ನು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ ಸರ್. ಎಸ್ ಸರ್. ಸರ್, ಇನ್ನು ತಮ್ಮ ಭಾಗದ ಶಾಸಕರು ಈ ಭಾಗಕ್ಕೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವರ ಒಂದು ಕೊಡುಗೆ ಏನು ಸರ್ ಇಲ್ಲಿ? ಸರ್, ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಲವಾರು ಬಂದು ಹೋಗಿರ್ಬೋದು. ಈಗ ಹಾಲಿ ಇರ್ತಕ್ಕಂಥ GH ಶ್ರೀನಿವಾಸ್ ಸಾಹೇಬರು ಇತಿಹಾಸ ನಿರ್ಮಿಸಿದ್ದಾರೆ. ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು, ಸಾರ್ವಜನಿಕರಿಗೆ ಸ್ನೇಹಜೀವಿ. ಅವ್ರ ಬಗ್ಗೆ ಹೊಗಳಿಕೆ ಅನ್ನೋ ಪದಗಳು ಕಡಿಮೆ ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ವಿಶೇಷ ಅಂದರೆ ಸರ್, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದರೆ ಆಗೋವರೆಗೂ ಮತದಾರರಿಗೆ ಕೈ ಮುಗಿದು ಕಾಲಿಗೆ ಬಿದ್ದುಬಿಟ್ಟು ಓಟ್ ಹಾಕ್ಸ್ಕೊಳ್ತಾರೆ. ಗೆದ್ದ ನಂತರ ಆ ಜನಗಳು ಅವರು ಗೆದ್ದವ್ರದ್ದು ಕಾಲಿಡಿಬೇಕಾಗತ್ತೆ. ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇಡೀ ತರೀಕೆರೆ ಇಡೀ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ 224 ಜನ ಶಾಸಕರಲ್ವ ಸರ್. ಅದರಲ್ಲಿ ಇವರು ಹೆಮ್ಮೆ ಪುತ್ರ ಸಾರ್ವಜನಿಕರಿಗೆ. ಸ್ಥಳೀಯ ಮಟ್ಟದ ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ನೇರವಾಗಿ ಕೈ ಸಿಗ್ತಾರೆ. ಯಾರೇ ಫೋನ್ ಮಾಡಿದ್ರು, ಮಿಸ್ ಕಾಲ್ ಇದ್ರೂ ರಿಟರ್ನ್ ಮಾಡ್ತಕ್ಕಂಥ ಅತಿ ಸರಳ ಸಜ್ಜನಿಕೆ ಸರ್ದಾರ ಅಂತ ಹೇಳಿದ್ರು ತಪ್ಪಲ್ಲ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸರ್, ಅವ್ರ ಕಾರ್ಯವೈಖರಿ ಹೆಂಗಿದೆ ಅಂತಂದರೆ, ಈ ಜನ ಹೋಗ್ಬಿಟ್ಟು ನಮ್ಮೂರಿಗೆ ರೋಡಿಲ್ಲ, ನಮ್ಮೂರಿಗೆ ಬಾಕ್ಸ್ ಡ್ರೈನೇಜ್ ಇಲ್ಲ, ನೀವು ಹಾಕ್ಕೊಡ್ರಿ ಅಂತ ಕೇಳಂಗೆ ಇಲ್ಲ ಸರ್. ಅವ್ರ ಮಗಳು ರಚನಾ ಶ್ರೀನಿವಾಸ್ ಅಂತ ಸರ್, ಆ ಹೆಣ್ಮಗಳು ಕಾಲಿಗೆ ಚಕ್ರ ಕಟ್ಕೊಂಡು ಸಾರ್ವಜನಿಕರ ಸೇವೆಗೆ ಚಿಕ್ಕ ವಯಸ್ಸು ಹುಡುಗಿಗೆ ಹೆಂಗೆ ಮನೆ ಮಗಳಾಗ್ಬಿಟ್ಟಿದ್ದಾರೆ ಸರ್ ಇಡೀ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಮತ್ತು ಒಂದು ಹಳ್ಳಿ ಒಂದು ಹೋಬ್ಳಿಗಲ್ಲ. ಏನು ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು ಅದನ್ನು ಈಗ ಜಾರಿಗೆ ತಂದುಬಿಟ್ಟಿದ್ದಾರೆ. ಆಲ್ಮೋಸ್ಟು ಈಗೆಲ್ಲ ಬಡ್ಕೊಂತ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಬಂದಮೇಲೆ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅಭಿವೃದ್ಧಿ ದುಡ್ಡಿಲ್ಲ ಅಂತ. ಅಭಿವೃದ್ಧಿ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ತರೀಕೆರೆ ಹೈವೇ ರೋಡು ಸರ್, ಸುಮಾರು ಜನ ಶಾಸಕರುಗಳು ಬಂದವರು, ಪ್ರತಿಯೊಬ್ಬರು ಅದೇ ರೋಡಲ್ಲಿ ತಿರುಗಾಡೋರು. ಗುಂಡಿ ಗೊಟ್ಟರು, ಮಳೆಗಾಲ ಬಂತು ಅಂತಂದರೆ ಕೆರೆ ಆಗೋಗಿರೋದು ಮೇನ್ ರೋಡು. ಯಾರೇ ಸಾರ್ವಜನಿಕರು ಹೋದ್ರೂ ಕೆಟ್ಟದ ಬೈಕೊಂಡು ಹೋಗೋರು, ಇದು ಯಾರಪ್ಪ, ಇದು ಯಾವೊಂದು ಶಾಸಕ, ಈ ಥರ ಭಾಷೆ ಎಲ್ಲ ಬಳಸೋರು ಸರ್. ಇದು ನಮ್ಮ ಶಾಸಕರು ಇವ್ರ ಆಡಳಿತಾವಧಿಯಲ್ಲಿ ಒಳ್ಳೆ ರಸ್ತೆ ಆಗ್ತಾಯಿದೆ. 50 ಹೆಚ್ಚು ಕಡಿಮೆ ಅದೀಗ ಆಲ್ರೆಡಿ ಅಲ್ಲ 50 ರಿಂದ 55 ಕೋಟಿ ಮಂಜೂರು ಆಗೋಗಿದೆ, ಕೆಲಸ ಆಗ್ತಾಯಿದೆ. ಅದು ಸಾಕಾಗೋದಿಲ್ಲ, ಮತ್ತು ತರ್ತಾರೆ ಅವ್ರು ದುಡ್ಡು ತಂದು ಅದನ್ನು ರಸ್ತೆನ ತರೀಕೆರೆ ನಗರಕ್ಕೆ ಒಂದು ಕಳಸ ಅದು ಅಂಥ ರೋಡನ್ನು ಮಾಡಿಸ್ತಾ ಇದ್ದಾರೆ ಸರ್. ಆಮೇಲೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ನಮ್ಮೂರಿಗೆ ಒಂದು 42 ಲಕ್ಷ 50 ಲಕ್ಷ ಗ್ರಾಂಟ್ ಅದು ಆ ಲೆಸ್ ಎಲ್ಲ ತೆಗೆದು ಟೆಂಡರ್ಗೆ ಹೋಗ್ತಾರಲ್ಲ, 42 ಲಕ್ಷ ರಸ್ತೆ ಇಡೀ ಊರು ತುಂಬ CC ರೋಡ್ ಆಗೋಯ್ತು. ದೂಪದ ಕಾನು, ಈ ವರ್ತೆಗುಂಡಿ, ನಂದಿಬಟ್ಲು ಕಾಲೋನಿ, ಸೈದು ಕಾನು, ಬಸ್ ಸ್ಟ್ಯಾಂಡ್ಗಳು ಆಗ್ತಾ ಇದ್ದಾವೆ, ರಸ್ತೆಗಳು ಆಗ್ತಾ ಇದೆ, ಮತ್ತು ಅಭಿವೃದ್ಧಿ ದೇವಸ್ಥಾನಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ಮತ್ತು ಅಭಿವೃದ್ಧಿ ಅಲ್ವಾ ಸರ್. ಅಂಥ ಶಾಸಕರು ದೇವಸ್ಥಾನ ದುಡ್ಡುಗಳನ್ನ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ತಾರೆ. ಅಭಿವೃದ್ಧಿ ಕಾಮಗಾರಿಗಳನ್ನ ಅವ್ರು ಹಾಕ್ಸಿ ಆ ಊರರಿಗೆ ಹೇಳ್ತಾರೆ, ನೋಡಪ್ಪ ನಿಮ್ದು ರಸ್ತೆ ಆಗಿದೆ ಅಂತ ಕೇಳ್ತಕ್ಕಂಥ ಶಾಸಕರು. ಇಷ್ಟೆಲ್ಲ ಕೆಲಸ ಮಾಡಿದ್ರು ರಾತ್ರಿ 12 ಗಂಟೆ ಆದರೂ ಯಾವ್ದಾರ ಒಂದು ಹಳ್ಳಿಲಿ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ವಾರದಲ್ಲಿ 3 ದಿನ ಬೆಂಗಳೂರು, ಬುಧವಾರ, ಗುರುವಾರ, ಶುಕ್ರವಾರ. ಅದು ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಕೆಲಸ ಇರೋದ್ರಿಂದ ಹೋಗ್ತಾರೆ. ಮೀಟಿಂಗ್ಗಳಿರುತ್ತೆ, ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ. ಮತ್ತು ಅಲ್ಲಿಂದ ಗ್ರಾಂಟ್ಗಳು ಏನಾದ್ರು ತರೋಂಥ ಆಲೋಚನೆಗಳಿದ್ದಾಗಲೂ ಅವರು ಅದನ್ನೆಲ್ಲ ಭಾಳ ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಧಿಕಾರ ಅಂದರೆ ಅದು GH ಶ್ರೀನಿವಾಸ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ಸಾರ್ವಜನಿಕರು ವಯೋವೃದ್ಧರು ಹೆಗ್ಲ ಮೇಲೆಲ್ಲ ಕೈ ಹಾಕಿ ಮಾತಾಡಿಸ್ತಾರೆ, ಯೂತ್ಸ್ಗೆ ಹೆಗ್ಲ ಮೇಲೆ ಕೈ ಹಾಕಿ ಮಾತಾಡಿಸ್ತಾರೆ. ಇವತ್ತು ಅವರಿಗೆ ಅವರ ವೈಯಕ್ತಿಕವಾಗಿ ಸಾವಿರಾರು ಜನ ಅಭಿಮಾನಿಗಳು ಸರ್, 50,000 ಮೇಲೆ ಇದ್ದಾರೆ ಅಭಿಮಾನಿಗಳು. ತರೀಕೆರೆ ಕ್ಷೇತ್ರದ ಮನೆ ಮಗ ಸರ್. ಅದಕ್ಕೆ ನಾವು ಏನು ಒಳ್ಳೆಯ ಅಂತ ಹೇಳಿ 3 ಅಕ್ಷರ ಇದೆ, ಅದಕ್ಕೆ ಅವರು ಸೂಕ್ತವಾದ ವ್ಯಕ್ತಿ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಒಂದು ಸಾಮಾಜಿಕವಾಗಿ, ರಾಜಕೀಯದ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದ್ರಿ? ಅಂದರೆ ಒಂದು ಕ್ರೀಡಾತ್ಮಕವಾಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸರ್? ನಾನು ಬೆಂಗಳೂರಲ್ಲಿದ್ದೆ ಸರ್. ನಾನು 92, 93, 94, 95, 96 ಸಂದರ್ಭದಲ್ಲಿ ಸರ್ ಅಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲೂ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು, ಕನ್ನಡದ ಬಗ್ಗೆ ಭಾಳ ಒಂದು ಹೆಮ್ಮೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡ್ತಕ್ಕಂಥವು, ಈ ಬ್ಲಡ್ ಡೊನೇಟ್ ಮಾಡೋವಂಥದ್ದು, ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ನಾನು 2000ನೇ ಇಸ್ವಿನಲ್ಲಿ ನಾನು ನನ್ನ ಊರಲ್ಲಿ ಒಂದು ಸಂಘಟನೆ ಮಾಡ್ತೀನಿ. ಅದು ಎಷ್ಟು ಚೆನ್ನಾಗಿ ಹೆಸರಿಟ್ಟೆ ಇಡಬೇಕು ಅಂತೇಳಿ ನಾವೆಲ್ಲ ಕುತ್ಕೊಂಡು ಮಾತಾಡಿದಾಗ, ಅಣ್ಣ ನೀನೇ ಒಂದು ಸೆಲೆಕ್ಟ್ ಮಾಡುವಂತಾರೆ ನನ್ನ ಹುಡುಗರುಗಳು. ಅವಾಗ ಕನ್ನಡ ಸ್ವಾಭಿಮಾನಿ ಯುವಕ ಸಂಘ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ಸಂಘ ಓಪನ್ ಮಾಡ್ತೀವಿ ಸರ್. ಆ ಸಂಘದ ಮುಖಾಂತರ ಸಾರ್ವಜನಿಕ ಜೀವನದಲ್ಲಿ ನಾವು ಒಂದು ಹೆಜ್ಜೆ ಇಟ್ವಿ, ಮುನ್ನುಡಿ ಶುರು ಮಾಡಿದ್ವಿ.
ಪ್ರತಿ ಬಾರಿ ಆ ಕಾರ್ಯಕ್ರಮದಲ್ಲಿ ಯಾರು ನೊಂದಿರೋರಿಗೆ ಸಹಕಾರ ಮಾಡೋದು, ಅದಕ್ಕೆ ಇನ್ವಾಲ್ವ್ ಆದ ತಕ್ಷಣವೇ ಜನಗಳು ಸಂಪರ್ಕ ಜಾಸ್ತಿ ಆಯಿತು. ಎಲ್ಲರೂ ಏನಾರು ಸಮಸ್ಯೆ ಆಯಿತು ಅಂತಂದರೆ ನೀನು ಯಾರ ಮುಖಾಂತರ ಆದರೂ ಮಾಡಿಸ್ತೀಯ, ನೀನು ಬೇಕು ನಮ್ಮ ಜೊತೆಲಿ ಇರಬೇಕು ಅಂತೇಳಿ ಆ ರೀತಿಯಾಗಿ ನಾವು ರಾಜಕೀಯ ಜೀವನಕ್ಕೆ ರಾಜಕೀಯವಾಗಿ ಕಾಲಿಟ್ಟಂಥ ಸಂದರ್ಭದಲ್ಲಿ ನಮ್ಮಲ್ಲೆಲ್ಲ ಅವತ್ತು ಸ್ಟ್ರಾಂಗ್ ಆಗಿದ್ದು JDS ಸರ್, ಜಾತ್ಯತೀತ ಜನತಾದಳ ಅಂತ ಪಕ್ಷ. ಆವಾಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಧರ್ಮೇಗೌಡರು, ಅವ್ರ ಅಪ್ಪಾಜಿಯವರು, ಲಕ್ಷ್ಮಯ್ಯ ಅವರು, ನಾವು ಅವರ ನಾಯಕತ್ವ ಮೆಚ್ಚಿ ನಾವು ಅವ್ರ ಜೊತೆಲಿ ಸೇರ್ಕೊಂಡ್ವಿ. ಭಾಳ ಚೆನ್ನಾಗಿ ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ವಿ. ಚೆನ್ನಾಗಿ ಅಂದರೆ ಅವತ್ತಿನ ದಿನಕ್ಕೆ ಕೆಲಸ ಮಾಡಿದ್ವಿ. ತದನಂತರ ನಮ್ಮ ಒಂದು ಲಿಂಗದಳ್ಳಿ ಹೋಬಳಿ ಏನಾಯಿತು, ಅದಕ್ಕಿಂತ ಮುಂಚೆ ನಮ್ಮದು ಬೀರು ಕ್ಷೇತ್ರ ಇತ್ತು. 2004 ಚುನಾವಣೆಯಲ್ಲಿ ಲಾಸ್ಟ್ ಅದೇ ಕೊನೆ ಚುನಾವಣೆ ಬೀರು ಕ್ಷೇತ್ರ. ಅದನ್ನು ವಿಂಗಡಣೆಯಾಗಿ ತರೀಕೆರೆ ಕ್ಷೇತ್ರಕ್ಕೆ ಲಿಂಗದಳ್ಳಿ ಹೋಬಳಿ ಸೇರ್ಕೊಳ್ಳುತ್ತೆ. ಆ ಬೀರು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಕೆಲವು ಚಿಕ್ಕಮಗಳೂರಿಗೆ ಸೇರುತ್ತೆ, ಕೆಲವು ಕಡೂರು ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ಈ ನಾವು ತರೀಕೆರೆ ಕ್ಷೇತ್ರಕ್ಕೆ ಸೇರ್ಪಡೆ ಆದ ನಂತರ ನಾವು 2008 ಚುನಾವಣೆ ನಾನು BJP ಮಾಡ್ತೀನಿ. BJPಯಲ್ಲಿ ಮಾಡ್ತೀವಿ. ಏನು ವಚನ ಭ್ರಷ್ಟತೆ ಆಯಿತು, ದೇವೇಗೌಡರು, ಕುಮಾರಸ್ವಾಮಿ ಅವರು ವಚನ ಭ್ರಷ್ಟತೆ ಮಾಡಿಬಿಟ್ರು ಅಂತ ಮನಸ್ಸು ನೊಂದು ನಾವೇನು ಮಾಡ್ತೀವಿ, ಒಲ್ಲದ ಮನಸ್ಸಿಂದ BJPಗೆ ಕೆಲಸ ಮಾಡ್ತೀವಿ. BJP ಕೆಲಸ ಮಾಡಿದಾಗ ಅವತ್ತು ಅಭ್ಯರ್ಥಿ ಗೆಲ್ತಾರೆ. ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಒಂದು ಏಳಿಗೆಗೆ ಶ್ರಮಿಸೋದಿಲ್ಲ. ನಮ್ಮ ಕೂಗು ಬೆಟ್ಟಕ್ಕೆ ತಗಲು ವಾಪಸ್ ಬರುತ್ತೆ. ನಾವು ಒಂದು ನಿರೀಕ್ಷೆ ಇರುತ್ತೆ ಜನಕ್ಕೆ, ರಮೇಶ್ ನೀವು ಓಟ್ ಹಾಕಿದ್ರೆ ರಮೇಶ ಕೆಲಸ ಮಾಡ್ತಾನೆ ಅಂತ. ನಾನು ಓಟ್ ಹಾಕ್ಸ್ಕೊಂಡು ಕೆಲಸ ಮಾಡಲಿಲ್ಲ ಅಂತಂದಾಗ ಆ ಓಟ್ ಹಾಕಿದ ಮತದಾರನಿಗೆ ಮಾನಸಿಕವಾಗಿ ನೋವಾಗುತ್ತೆ. ಅದೇ ರೀತಿ ನಾವು ಹೇಳಿದಾಗ ಆ ಜನಗಳು 100 ಜನ ಮತ ಹಾಕ್ತಾರೆ. ಒಂದು ವ್ಯಕ್ತಿಗೆ ನಮ್ಮನ್ನು ನಂಬಿ ಓಟ್ ಹಾಕ್ತಾರೆ, ಮತ ಹಾಕ್ತಾರೆ. ಇಲ್ಲಿ ಕಾರ್ಯಕರ್ತರು, ಮುಖಂಡರು ಅಂತೇಳಿ ಯಾಕೆ ಇದು ಮಾಡ್ತಾರೆ ಅಂತಂದರೆ ಅವರ ವ್ಯಕ್ತಿತ್ವ ನೋಡಿ ಪಕ್ಷಗಳಿಗೆ ಮತ ಬರೋ ಅಂಥದ್ದು. ಅದನ್ನೆಲ್ಲ ಏನಾಯ್ತು, ಅದು ವೇಸ್ಟ್ ಆಯಿತು 2008. ಆಮೇಲೆ ನಾವೇನು ಮಾಡಿದ್ವಿ, ನಮ್ಮ ಶ್ರೀನಿವಾಸ ಸಾಹೇಬರು ಕಾಂಗ್ರೆಸ್ ಯುವ ಮುಖಂಡರು ಇವರಲ್ಲಿ ದುಡಿಬೇಕು ಜನಗಳು. ನಾವು ಇವ್ರದ್ದು ಪುರಸಭೆ ಅಧ್ಯಕ್ಷರಾದಾಗ, ಇವ್ರು ಕೌನ್ಸಿಲರಾದಾಗೆಲ್ಲ ಇವ್ರ ಕಾರ್ಯವೈಖರಿ ನೋಡಿದ್ವಿ ನಾವು. ಇವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಯೋಜನೆ ತರೀಕೆರೆಯನ್ನು ಯಾರೂ ಮಾಡಿರೋದಿಲ್ಲ. ಆ ಭಾಗದ ಒಂದೊಂದು ವಾರ್ಡ್ ಗಲ್ಲಿಗಳಲ್ಲಿ ಒಂದು ಈ ಸಭೆಗಳು ನಡೆಸ್ತಾರೆ, ಮೀಟಿಂಗ್ಗಳು ನಡೆಸ್ತಾರೆ. ನಮ್ಮ ಸಾಹೇಬರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಏನು ಅಧಿಕಾರಿಗಳನ್ನೆಲ್ಲ ಗಲ್ಲಿಗಳ ಕರ್ಕೊಂಡೋಗಿ ಒಂದು ಸಭೆ ಮಾಡ್ತಾಯಿದ್ರು. ಅಲ್ಲಿ ಸಾರ್ವಜನಿಕರ ಸಮಸ್ಯೆಗಳು ಶೀಘ್ರವಾಗಿ ಇತ್ಯರ್ಥ ಆಗ್ತಾಯಿತ್ತು. ವಿಶೇಷವಾಗಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಮನೆ ಬಾಗಿಲಿಗೆ ಆಡಳಿತ ವ್ಯವಸ್ಥೆನ ತಗೊಂಡೋಗಿದ್ದು ಇವರು ಒಂದು ವ್ಯಕ್ತಿತ್ವ ಇತ್ತಲ್ಲ. ಇವರು ಶಾಸಕರಾದರೆ ಇವರು ಒಳ್ಳೆಯ ಒಂದು ಸೇವಾ ಮನೋಭಾವನೆ ಇದೆ, ಖಂಡಿತ ಇವರು ಸೇವೆ ಮಾಡ್ತಾರೆ ಅಂತ ಮನಗಂಡು ನಾವು ಇವ್ರ ಜೊತೆಲಿ ಮತ್ತೆ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತೀವಿ. ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿ ಇವರಿಗೋಸ್ಕರ, ಇವ್ರ ವ್ಯಕ್ತಿತ್ವಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ಬರ್ತೀವಿ. ನಮ್ಮ ಅಪ್ಪಾಜಿ ಅವರು ಕಾಂಗ್ರೆಸ್ಸಿಗೆ ದುಡಿದಿರೋದು, ಕಾಂಗ್ರೆಸ್ಸಲ್ಲೇ ಅವರು ಉಸಿರು, ಸ್ವತಂತ್ರ ಹೋರಾಟಗಾರರು. ಆದರೆ ನಮಗೆ ಅವತ್ತು ಸರಿಯಾದ ನಾಯಕತ್ವ ಇಲ್ಲದಲ್ಲೇ ಇದ್ದಿದ್ದಕ್ಕೆ ನಾವೇನು ಮಾಡ್ತೀವಿ, ಅತಂತ್ರ ಸ್ಥಿತಿನಲ್ಲಿ ರಾಜಕೀಯವಾಗಿ ಅತಂತ್ರರಾಗಿರ್ತೀವಿ. ಇವರ ವ್ಯಕ್ತಿತ್ವನ ಮನಗಂಡು ಇವರಿಗೆ ವ್ಯಕ್ತಿತ್ವ ಮೆಚ್ಚಿ ಇವ್ರ ಜೊತೆಲಿ ನಾವು ಇವ್ರ ಜೊತೆಲಿ ಇವರು ಮೂಲ ಕಾಂಗ್ರೆಸ್ಸಿಗರು, GS ಶ್ರೀನಿವಾಸ ಸಾಹೇಬರು. ನಾವು ಇವರಿಗೋಸ್ಕರ ಕಾಂಗ್ರೆಸ್ಸಿಗೆ ಹೋಗ್ತೀವಿ. ಕಾಂಗ್ರೆಸ್ಸಿಗೆ ಹೋದಾಗ ತನು ಮನಪೂರ್ವಕವಾಗಿ ದುಡಿತೀವಿ. ಅದೃಷ್ಟ ಸಾಹೇಬರು ಕೈ ಬಿಟ್ಟಿಲ್ಲ. ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ಬಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮುಖಾಂತರ ಇವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ನಾವು ಅತಿ ಹೆಚ್ಚು ಸಮಾಜ ಸೇವೆಯಲ್ಲಿ ತೊಡಗ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಸಾರ್ವಜನಿಕರಿಗೆ ನೇರವಾಗಿ ಸಿಗ್ತೀವಿ, ಅಭಿವೃದ್ಧಿ ಕಾರ್ಯಗಳು ತೊಡಗ್ತೀವಿ. ತದನಂತರ ನಾವು ಅವತ್ತು ಸರ್ವಿಸ್ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತೀವಿ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದ ನಂತರ ಏನು ನಮ್ಮ ಕಾರ್ಯವೈಖರಿ ಮೆಚ್ಚಿ ನಮ್ಮ ಸಾಹೇಬರು ನಮ್ಮ ನಿಷ್ಠೆ, ಪಕ್ಷ ಸಂಘಟನೆ ಇವೆಲ್ಲ ಗುರುತಿಸಿ ನಮಗೆ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈ ಹಿಂದೆ ಸರ್ ನಾನು ಏನು ರಾಜಕಾರಣ ಒಡನಾಟ, ಈ ಸಂಘಟನೆ ಇದೆಲ್ಲ ಇತ್ತು, ಅದ್ರ ಜೊತೆಲೇ ಅಂದರೆ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಸ್ವಂತ ಪತ್ರಿಕೆ ಮಾಡ್ಕೊಂಡಿದ್ದೆ. ಆ ಸ್ವಂತ ಪತ್ರಿಕೆ ಮಾಡೋಕ್ಕಿಂತ ಮುಂಚೆನೂ ನಾನು ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದೆ. ತದನಂತರ ನಾನೇ ಒಂದು ಸ್ವಂತ ಪತ್ರಿಕೆನ ತಂದು ನಾನು ಎಡಿಟರಾಗಿ ಸೇವೆ ಸಲ್ಲಿಸಿದ್ದೀನಿ. ಪತ್ರಿಕೋದ್ಯಮದಲ್ಲೂ ಹೆಚ್ಚು ಕಡಿಮೆ ನಾನು 10 ರಿಂದ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಕೂಡ ಈ ಸಾರ್ವಜನಿಕರಿಗೇ ಮುಡುಪಾಗಿಟ್ಟು ಕೆಲಸ ಮಾಡಿದ್ದೆ. ಸಾರ್ವಜನಿಕರ ಅನಿಸಿಕೆಗಳು, ಅವ್ರಿಗೆ ಆಗ್ತಾಯಿದ್ದಿದ್ದು ನೋವುಗಳನ್ನ ನೇರವಾಗಿ ವರದಿ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಸರ್ವಿಸ್ ಮಾಡಿದ್ದೆ. ಆ ಪತ್ರಿಕೋದ್ಯಮನೂ ಕೂಡ ನನಗೆ ಉತ್ತಮ ರಾಜಕಾರಣಿಗಳ ಒಡನಾಟಕಕ್ಕೆ ಒಂದು ಸ್ಫೂರ್ತಿ ಆಯಿತು, ಒಂದು ದಾರಿ ಮಾಡಿಕೊಡ್ತು. ಪತ್ರಿಕೋದ್ಯಮದ ಮುಖಾಂತರನೂ ಸಾರ್ವಜನಿಕರಿಗೆ ಸೇವೆ ಮಾಡಿದ್ದೀನಿ. ರಾಜಕಾರಣದಿಂದ ಅತಿ ಹೆಚ್ಚು, ಆಮೇಲೆ ರಾಜಕಾರಣದಲ್ಲಿ ಅದಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬರು ಒಳ್ಳೆ ಸಾರ್ವಜನಿಕರ ಸೇವೆ, ಒಳ್ಳೆ ನಮ್ಮ ಶಾಸಕರು, ಅವರ ಒಡನಾಟ ತುಂಬ ಹತ್ತಿರ ಆಯಿತು. ಅವ್ರ ಮುಖಾಂತರ ನಾವು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದೀವಿ. ಸರ್, ತುಂಬ ಸಂತೋಷ ಸರ್. ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ಈ ಭಾಗದ ಜನತೆಗೆ ನಾವು ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀವಿ ಈ ಮೀಡಿಯಾ ಮೂಲಕ? ಸರ್, ನಾನು ಫೀಲ್ಡಿಗೆ ಬರಬೇಕಾದ್ರೆ
ನನ್ನ ಹತ್ರ ಏನೇನೂ ಇರಲಿಲ್ಲ ಸರ್. ತುಂಬ ಬಡತನದಿಂದ ಬಂದವನು. ಏನು ಇಲ್ಲದಂಥ ಸಂದರ್ಭದಲ್ಲಿ ಕೈ ಹಿಡಿದು ಬೆಳೆಸಿದ್ದು ಈ ಭಾಗದ ಜನ. ಅವರು ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ಏನೇ ಅಭಿವೃದ್ಧಿ ಮಾಡಿದ್ರು, ಏನೇ ಒಂದು ನಾವು 100% ತೊಡಕೊಂಡ್ರು, ಏನೂ ಇಲ್ಲದ ಒಬ್ಬ ವ್ಯಕ್ತಿಗೆ ಇಲ್ಲಿ ಇವತ್ತು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಒಂದು ಕಚೇರಿಯಲ್ಲಿ ಕೂರ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ನನ್ನ ಈ ಭಾಗದ ಜನ ಮತ್ತು ನನಗೆ ಕೈ ಹಿಡಿದು ಬೆಳೆಸಿರೋ ಒಂದು ನಾಯಕರುಗಳು, ಮುಖಂಡರುಗಳು, ಇವ್ರದ್ದು ಅವರ ಒಂದು ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನನಗೆ ಒಂದು ಒಳ್ಳೆ ಇದು ಅಂತೇಳಿ ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ನಾನು ಯಾರು ಪಡೆದೇ ಇರ್ತಕ್ಕಂಥ ಒಂದು ವಿಶೇಷ ಅದೃಷ್ಟವಂತ ನಾನು. ಆ ಅದೃಷ್ಟ ಅಂತಂದರೆ ಸಾರ್ವಜನಿಕರ ಆಶೀರ್ವಾದ. ಸಾರ್ವಜನಿಕರ ಆಶೀರ್ವಾದ. ಇವತ್ತು ಯಾವ್ದಾದ್ರು ಒಂದು ಹುದ್ದೆ ಪಡಿಬೇಕು ಅಂತಂದ್ರೂ ಅವನು ಆರ್ಥಿಕವಾಗಿ ಜೋರಾಗಿದ್ದಾನೆ, ಇಲ್ಲ ಅವನಿಗೆ ಏನಿದೆ ಅಂತೇಳಿ ಕೇಳ್ತಾರೆ. ನನ್ನನ್ನು ಆಯ್ಕೆ ಮಾಡ್ಬೇಕಾದ್ರೆ ಅವನು ಸಂಘಟನೆಯಲ್ಲಿ ಸ್ಟ್ರಾಂಗ್ ಇದ್ದಾನೆ, ಅವನು ಕೆಲಸ ಮಾಡ್ತಾನೆ ಅನ್ನೋ ಒಂದು ಭರವಸೆ ಇವತ್ತು ಬರೋದಕ್ಕೆ ಕಾರಣ ಈ ಭಾಗದ ಜನರು. ಅವರು ಎಲ್ಲರೂ ಇವತ್ತು ಬೆಳಗ್ಗೆ ಎದ್ದರೆ ದೇವ್ರ ಮುಖ ನೋಡ್ಬೋದು ಸರ್. ನಾನು ಖಂಡಿತ ಹೇಳ್ತೀನಿ, ಬೆಳಗ್ಗೆ ಎದ್ದರೆ ನನ್ನ ಗ್ರಾಮದ ಜನದ ಮುಖ ನೋಡ್ತೀನಿ. ನನ್ನ ರಾಜಕೀಯ ಗುರುಗಳಾದ GS ಶ್ರೀನಿವಾಸ ಸಾಹೇಬ್ರು ಅವ್ರ ಮುಖ ನೋಡಿಕೊಂಡೆ ನಾನು ಮತ್ತೆ ಹೊರಗಿನ ಪ್ರತಿಯೊಂದು ಕೆಲಸಕ್ಕೆ ನಾನು ಕಾಲಿಡೋದು. ಇವತ್ತು ಹೇಳ್ಬೋದು ಎಲ್ಲರೂ ಈ ದೇವರು ಅಂತ. ದೇವರು ಇದ್ದಾನೆ, ದೇವರಿಲ್ಲ ಅಂತ ಹೇಳೋದು. ನಾವು ಆಸ್ತಿಕರು ಅಲ್ಲ, ನಾಸ್ತಿಕರು ಅಲ್ಲ. ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿ ನಾವು ಬೆಳೆದಿವಿ. ಆದರೆ ನಾವು ಜನಸೇವೆ ಮಾಡ್ತೀವಿ ಅಂತೇಳಿ ಹೊರಟಾಗ ನಮಗೆ ಜನನೇ ದೇವರು. ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷ ದೇವರು. ಇವತ್ತು ನನಗೆ ರಾಜಕೀಯವಾಗಿ ಆಶ್ರಯ ಕೊಟ್ಟಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ, ತಂದೆ ಸ್ಥಾನದಲ್ಲಿ ನಿಂತು ಮಗನಿಗೆ ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥ GS ಶ್ರೀನಿವಾಸ ನನಗೆ ದೇವರು, ಅವ್ರ ಕುಟುಂಬ ನಮಗೆ ದೇವರು. ಇವರೆಲ್ಲ ಒಂದು ಒಡನಾಟ ನನಗೆ ಸಿಕ್ಕಿರೋದು ನಾನು ತುಂಬ ಅದೃಷ್ಟವಂತ. ಈಗ ಒಂದು ಉದಾಹರಣೆ ಹೇಳ್ತೀನಿ. ದುನಿಯಾ ಪಿಕ್ಚರಲ್ಲಿ ವಿಜಯ್ ನಿನ್ನ ಹತ್ರ ಏನಿತ್ತು ಅಂತಂದಾಗ 3 ಟೊಮೆಟೊ 15 ರೂಪಾಯಿ ದುಡ್ಡು ಅಂತ ಹೇಳ್ತಾರಲ್ಲ. ನಾನು ಬರ್ಬೇಕಾದ್ರೆ ಒಂದು ಜೊತೆ ಬಟ್ಟೆ ಹಾಕೊಂಡು ಬಂದವನು, ಹರಿದೋಗ್ತಿದ್ದು ಹವಾಯಿ ಚಪ್ಪಲಿಯಲ್ಲಿ ಬಂದವನು ಸರ್. ಇವತ್ತು ಒಂದು ತಕ್ಕ ಮಟ್ಟಿಗೆ ನಾನು ತಕ್ಕ ಮಟ್ಟಿಗೆಲ್ಲ ನಾನು ತುಂಬ ಸಂತೃಪ್ತ. ಈ ಮಟ್ಟಕ್ಕೆ ಇವತ್ತಿಲ್ಲಿ ಕೂತಿದ್ದೀನಿ ಅಂತಂದರೆ ಅದರ ಕೊಡುಗೆ, ಅದೆಲ್ಲ ಕ್ರೆಡಿಟು ಈ ಭಾಗದ ಜನರು, ನನ್ನ ರಾಜಕೀಯ ಗುರುಗಳು GS ಶ್ರೀನಿವಾಸ ಸಾಹೇಬರು ಮತ್ತು ಮುಖಂಡರುಗಳು. ಇವರಿಗೆಲ್ಲ ನನ್ನನ್ನು ನಂಬಿದ್ದಾರೆ. ನನ್ನನ್ನು ನಂಬಿ ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೆ ಖಂಡಿತ ನನ್ನ ಉಸಿರು ಇರೋವರೆಗೂ ಸರ್, ನನ್ನ ಉಸಿರು ಅವ್ರಿಗೂ ಸೇವೆಗೆ ನಾನು ತ್ಯಾಗ ಮಾಡ್ತೀನಿ ಸರ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಸ್ ಸರ್, ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಒಂದು ಸೇವೆಯನ್ನು ಗುರುತಿಸಿ ನಮ್ಮನ್ನು ಇವತ್ತು ಭೇಟಿ ಮಾಡಿ ಇವತ್ತು ನಮ್ಮ ಅನಿಸಿಕೆ, ನಮ್ಮ ಸೇವೆಯನ್ನು ಗುರುತಿಸಿರೋದಕ್ಕೆ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಎಸ್ ಸರ್. ತಾಲೂಕಿನ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ NG ರಮೇಶ್ ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.